ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತಾ ಇದೀವಿ. ಆಗಸ್ಟ್ 1 ಇಂದ 15 ತನಕ ಒಂದಷ್ಟು ಪ್ರಮುಖವಾದ ಪ್ರಶ್ನೆಗಳು ತಗೊಂಡಿದ್ದೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ಇದರಲ್ಲಿ ವಕ್ಫ್ ಆಕ್ಟ್ ಬಗ್ಗೆ ಒಂದು ಅಮೆಂಡ್ಮೆಂಟ್ ಬಿಲ್ ಏನ್ ಮಂಡಿಸಿದ್ರು ಅದಿದೆ. ಮಂಕಿ ಪಾಕ್ಸ್ ಬಗ್ಗೆ ಆಗಿರೋದು, ಸುಪ್ರೀಂ ಕೋರ್ಟ್ SC ಕೋಟಾಗಳು ಏನು ಸಬ್ ಕ್ಲಾಸಿಫಿಕೇಶನ್ಸ್ ಬಗ್ಗೆ ಆಗಿರ್ಬೋದು, ಗಾಡ್ಗಿಲ್ ಮತ್ತೆ ಕಸ್ತೂರಿ ರಂಗನ್ ರಿಪೋರ್ಟ್ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಆಗಿರ್ಬೋದು. ಸೊ ಇದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವೀಕ್ಲಿ ಕರೆಂಟ್ ಅಫೇರ್ಸ್ ನಮ್ದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ, ಅಲ್ಲಿ ಸಿಗುತ್ತೆ. ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಪ್ಲೇ ಲಿಸ್ಟ್ ಲಿಂಕ್. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ, ಯಾಕಂದ್ರೆ ನಿಮಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಪೊಲಿಟಿ ರಿಲೇಟೆಡ್ ಆಗಿರ್ಬೋದು, ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಇದ್ರ ರಿಲೇಟೆಡ್ ನಿಮ್ಗೆ ಎಕ್ಸಾಮ್ಸ್ ಬರ್ತವೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇದರ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ನಾವು ಮ್ಯಾರಥಾನ್ ವಿಡಿಯೋಸ್ ಗಳು ಕೂಡ ಮಾಡಿದೀವಿ, ಆ ಲಿಂಕ್ಸ್ ಎಲ್ಲ ಕೊಡ್ತೀನಿ ನಾನು ನಿಮಗೆ. ಏನು ನಾವು ಮಂತ್ಲಿ ಕರೆಂಟ್ ಅಫೇರ್ ಮಾಡಿದೀವಿ, ನಿಮಗೆ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಮೊದಲು ಬರ್ತೀನಿ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗೆ. ಭಾರತೀಯ ಸಂವಿಧಾನ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ರಾಷ್ಟ್ರಪತಿಗಳು ನಿರ್ದಿಷ್ಟಪಡಿಸಿದ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನು ಅಧ್ಯಕ್ಷರ ನಂತರದ ಅಧಿಸೂಚನೆ ಮೂಲಕ ಮಾತ್ರ ಬದಲಾಯಿಸಬಹುದು. ಅಲ್ಟಿಮೇಟ್ ಕ್ವಶನ್. ಕಾನೂನಿನ ಪ್ರಕಾರ ಯಾವುದೇ ಜಾತಿ, ಜನಾಂಗ ಅಥವಾ ಬುಡಕಟ್ಟುಗಳನ್ನು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸಲು ಅಥವಾ ಹೊರಗಿಡಲು ಸಂಸತ್ತಿಗೆ ಅಧಿಕಾರವಿದೆ. ನೆಕ್ಸ್ಟ್, SC ವರ್ಗದಲ್ಲಿ ಉಪವರ್ಗೀಕರಣವನ್ನು ರಚಿಸಲು ರಾಜ್ಯ ಶಾಸಕಾಂಗಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಯಾವ ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ಬೇಕು. ಯಾಕೆ ಇದು ಸುದ್ದಿ ಇರುತ್ತೋ? ಸುಪ್ರೀಂ ಕೋರ್ಟ್ ಒಂದು SC ಕ್ಯಾಟಗರಿಯ ಸಬ್ ಕ್ಲಾಸಿಫಿಕೇಶನ್ ರಾಜ್ಯಗಳಿಗೆ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್ ಸರ್. 6:1 ಅಲ್ಲಿ 7 ಜನ ಒಂದು ಬೆಂಚ್, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಈ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆನ್ಸರ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಆಪ್ಷನ್ 2 ಎಸ್ ಕರೆಕ್ಟ್ ಸರ್. ಇಲ್ಲೇನಿದೆ? ಸಂಸತ್ತಿನಲ್ಲಿ ಅಧಿಕಾರವಿದೆ. ಹೌದು ಸರ್. ಈಗ ನಿಮ್ಗೆ ಗೊತ್ತಿದೆ, SC ಕ್ಯಾಟಗರಿ ಆಗಲಿ ST ಕ್ಯಾಟಗರಿ ರಾಷ್ಟ್ರಪತಿ ಅಧಿಸೂಚನೆ ಹೊರಡಿಸ್ತಾರಲ್ಲ ಸರ್. ಎಸ್, ಅಧಿಸೂಚನೆ ಮಾತ್ರ, ಅದರೊಂದೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಮೆಂಡ್ ಮಾಡೋದಾಗಿರ್ಲಿ, ಸಬ್ ಕ್ಲಾಸಿಫಿಕೇಶನ್ ಮಾಡೋದಾಗಿರ್ಲಿ, ಸಂಸತ್ತಿಗೆ ಅಧಿಕಾರ ಇತ್ತು ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್, ಇಲ್ಲಿ ಮಾತ್ರ ಓನ್ಲಿ ಅಂತ ಕೊಟ್ಟಿದೆ. ಅದಕ್ಕೆ ನೋಡಿ, ಎಕ್ಸಾಮ್ ಗಳಲ್ಲಿ ಯಾವಾಗ್ಲೂ ಓನ್ಲಿ ಮಾತ್ರ ಅಂತ ಇರುತ್ತಲ್ಲ, ಅಂತದ್ನ ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕು. ಅಂತದ್ದು ಮೋಸ್ಟ್ ಆಫ್ ದ ಥಿಂಗ್ಸ್ ಅಲ್ಲಿ ಒಂದೊಂದ್ಸಲ ತಪ್ಪಿರ್ತದೆ ಅದು. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 2 and 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾನು ಬರ್ತೀನಿ, ಫಸ್ಟ್ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ನಮ್ಮ ಒಂದು 341 ಆರ್ಟಿಕಲ್ ನಿಮ್ಗೆ ಗೊತ್ತಿರಬೇಕು ಅಲ್ವಾ? ಇದು ಫಸ್ಟ್ ಟೈಮ್ ಆಫ್ಟರ್, ನಿಮ್ಗೆ ಗೊತ್ತಿದೆ SC ST ಗೆ ಯಾವಾಗ ಕ್ಯಾಟಗರಿ ನಮ್ಗೆ ಒಂದು ಇದು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ರು? ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳುತ್ತೆ 1951 ಸಂವಿಧಾನ ರಚನೆ ಸಮಯದಲ್ಲೇ ಕೊಟ್ಟಿದ್ವು. ಅದಾದ್ಮೇಲೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಡ್ಜ್ಮೆಂಟ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಆಗುತ್ತೆ. ಏನಕ್ಕೆ ಬಂದು ಸುಪ್ರೀಂ ಕೋರ್ಟ್ ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ 341 ಏನ್ ಹೇಳುತ್ತೆ ನೋಡಿ. ಅದರಲ್ಲಿ ಕ್ಲಾಸ್ 1 ಕ್ಲಾಸ್ 2 ಅಂತಿದೆ. ಕ್ಲಾಸ್ 1 ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥಾರಿಟಿ ಕೊಟ್ಟಿದೆ ಪಬ್ಲಿಕ್ ನೋಟಿಫಿಕೇಶನ್ ಮುಖಾಂತರ. ಯಾವ್ದು ಟ್ರೈಬ್ಸ್, ಗ್ರೂಪ್ಸ್, SC ಶೆಡ್ಯೂಲ್ ಕ್ಯಾಸ್ಟ್ ನ ಒಂದು ಸ್ಟೇಟ್ ಆಗಿರ್ಬೋದು, ಯೂನಿಯನ್ ಟೆರಿಟರಿಯಲ್ ಆಗಿರ್ಬೋದು, ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಿ ಮಾಡ್ತಾರೆ ಅಲ್ವಾ? ಈಗ ಸ್ಟೇಟ್ ಅಲ್ಲಿ ಯಾವ್ದಾದ್ರು SC ST ಬೇಕು ಅಂದ್ರೆ ಅದಕ್ಕೆ ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾರೆ. ಅದೇ ಸ್ಟೇಟ್ ಆಗಿದ್ರೆ ಅಲ್ಲಿ ಗವರ್ನರ್ ನ ಸಲಹೆ ಮೇರೆಗೆ ಅವರ ಒಂದು ಡಿಸ್ಕಷನ್ ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಯೂನಿಯನ್ ಟೆರಿಟರಿ ಅವರೇ ಒಂದು ಅಧಿಸೂಚನೆ ಮುಖಾಂತರ ಅಲ್ಲಿಗೆ ಸೇರಿಸಬೇಕೋ ಬೇಡವಾ ಅಂತ ಮಾಡ್ತಾರೆ. ಕ್ಲಾಸ್ 2 ಹೇಳುತ್ತೆ, ದ ಕ್ಲಾಸ್ 2 ಎಂಪವರ್ಸ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಟು ಅಮೆಂಡ್ ದ ಲಿಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಸ್ಪೆಸಿಫೈಡ್ ಇನ್ ದ ಪ್ರೆಸಿಡೆಂಟ್ ಆಫ್ ನೋಟಿಫಿಕೇಶನ್ ಅಂಡರ್ ಕ್ಲಾಸ್ 1. ಇಲ್ಲಿ ಏನಾಗಿರುತ್ತೆ ಅದನ್ನ ಅಮೆಂಡ್ ಮಾಡ್ಬೋದು, ಯಾವ್ದು ಪಾರ್ಲಿಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ಇದೆ, ಇಲ್ಲಿ ಓನ್ಲಿ ಅಂತ ಇದೆ. ಹಾಗಾಗಿ ದಿಸ್ ಇಸ್ ರಾಂಗ್. ಮತ್ತೆ ಅಧಿಸೂಚನೆ ಮೂಲಕ ಮಾತ್ರ ಮಾತ್ರ ಅಲ್ಲಲ್ಲ, ಅಧಿಸೂಚನೆ ಸೇರಿಸ್ತಾರೆ ಹೊರತು ಬದಲಾಯಿಸೋದು ನಮ್ಗೆ, ಅದಕ್ಕೆ ಅಮೆಂಡ್ ಮಾಡೋದು ಸಂಸತ್ತಿಗೆ ಇರೋದು, ಪಾರ್ಲಿಮೆಂಟ್ಗೆ ಇರೋದು. ಓಕೆ, ಸೊ ಈಗ ಬರ್ತೀನಿ ವಾಟ್ ಇಸ್ ದಿಸ್ ಅಂತ ಹೇಳಿ. ಇಲ್ಲಿ ಸ್ಟೇಟ್ಮೆಂಟ್ 1 ಇಸ್ ರಾಂಗ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 3 ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ 3 ಏನಾಗಿದೆ, ಈಗ ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟ್ ಅಲ್ಲಿ SC ST ಗೆ ಸಂಬಂಧಪಟ್ಟಂತೆ ಸಬ್ ಕ್ಯಾಟಗರಿ, ಈಗ ಫಾರ್ ಎಕ್ಸಾಂಪಲ್ SC ನಿಮ್ಗೆ ಗೊತ್ತು, ಕರ್ನಾಟಕ ಎಡ ಬಲ ಏನನ್ನ ಕರಿತೀರಲ್ಲ, ಸೊ ಆತರ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಜಾತಿಗಳು ಏನಿರ್ತವೆ, ವರ್ಗಗಳು, ಅದಕ್ಕೆ ಯಾರು ತುಂಬಾ ಹಿಂದುಳಿದಿದ್ದಾರೆ ಅವ್ರಿಗೆ ಹೆಚ್ಚು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬೇಕು, 2A 2B ಅಂತೆಲ್ಲ ಕೊಡ್ತೀವಿ ಅಲ್ವಾ? ಇನ್ನು 3A 3B ಅಂತ ಕೊಡ್ತೀವಿ. ಇದು ಹೆಂಗ್ ಬಂತಿದ್ದು? ಕ್ಯಾಟಗರಿ 1 ಇದೆಲ್ಲ ಏನು? ಇದು OBC ಒಳಗೆ ನಾವು ಕರ್ನಾಟಕದಲ್ಲಿ ಮಾಡ್ಕೊಂಡು, ಸೆಂಟ್ರಲ್ ಈ ತರ ಇಲ್ಲ, ಅದನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಅಲ್ವಾ ರೋಹಿಣಿ ಕಮಿಟಿ ಮಾಡಿದ್ರು ಅವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಏನ್ ಮಾಡಿದ್ರು? ರೋಹಿಣಿ ಕಮಿಟಿ ಮಾಡಿದ್ರು. ಈ OBC ನ ಈ ತರ ಒಳಗಿನ ಒಂದು ಏನು ಸಬ್ ಕ್ಯಾಟಗರಿ ಮಾಡ್ಬೇಕು ಅಂತೇಳಿ ರೋಹಿಣಿ ಕಮಿಟಿನ ಅವ್ರು ಕಾನ್ಸ್ಟಿಟ್ಯೂಟ್ ಮಾಡಿದ್ರು.
ಇಲ್ಲಿ ಒಬಿಸಿ ನಾವು ಹೆಂಗ್ ಮಾಡಿದ್ವಿ ಹಂಗೆ ಎಸ್ ಸಿ ಎಸ್ ಟಿಲೂ ಮಾಡ್ಬೇಕು. ಅಂದ್ರೆ ಅಲ್ಲಿ ಯಾವ ಜನಾಂಗ ತುಂಬಾ ಹಿಂದುಳಿದಿದ್ದಾರೆ ಎಸ್ ಸಿಗಳಲ್ಲಿ ಅವ್ರಿಗೆ ಹೆಚ್ಚಂತೆ ಹೆಚ್ಚು. ಈಗ ಕ್ಯಾಟಗರಿ 2A 17% ಕೊಡ್ತಾರೆ. ಯಾವ್ದೇ ಒಂದು ಸ್ಕಾಲರ್ಶಿಪ್ ಆಗ್ಲಿ ಯಾವ್ದೋ ಒಂದು ಜಾಬ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾದ್ರೆ ಒಬಿಸಿ ಅಂತ 2B ಗೆ ಒಂದಷ್ಟು ಪರ್ಸೆಂಟ್, ಹೀಗೆ 100% ಹೆಂಗ್ ಡಿವೈಡ್ ಮಾಡ್ತೀವಿ ಹಂಗೆ ಎಸ್ ಸಿ ಗೆ 15% ಆಫ್ ಏನೋ ರಿಸರ್ವೇಶನ್ ಇದೆ ಅದನ್ನ ಡಿವೈಡ್ ಮಾಡ್ಬೇಕು ಅಲ್ಲಿರ್ತಕ್ಕಂಥ ಜಾತಿಗಳಿಗೆ. ಹೆಂಗೆ? ಪೊಲಿಟಿಕಲಿ ಅಲ್ಲ, ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರ್ತಲ್ಲ ಅಂತವ್ರಿಗೆ ಸೋಶಿಯೋ ಎಕನಾಮಿಕ್ ಬೇಸಿಸ್ ಅಲ್ಲಿ ಮಾಡ್ಬೇಕು. ಈಗ ಪೊಲಿಟಿಕಲಿ ನಾವು ಸ್ಟ್ರಾಂಗ್ ಇದೀವಿ ನಮ್ ಜಾತಿಗಳು ತರಬೇಕು, ಪೊಲಿಟಿಕಲಿ ಅಲ್ಲ. ದಯವಿಟ್ಟು ಮತ್ತೆ ಯಾರು ತುಂಬಾ ಜನಸಂಖ್ಯೆ ಇದಾರೆ ಅವ್ರಿಗೆ ಹೆಚ್ಚು ರಿಸರ್ವೇಶನ್ ಕೊಡೋದು ಹಂಗಲ್ಲ. ಯಾರು ತುಂಬಾ ಹಿಂದುಳಿದಿದ್ದಾರೆ, ಯಾರು ಎಕನಾಮಿಕಲಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವ್ರು ಅಂತವ್ರಿಗೆ ಹೆಚ್ಚು ರಿಸರ್ವೇಶನ್ ಕೊಡ್ಬೇಕು ಅನ್ನೋದು ಇದರ ಪ್ರಮುಖವಾದ ಜಡ್ಜ್ಮೆಂಟ್. ಇದ್ರಲ್ಲಿ ಏನೇನ್ ಹೇಳ್ತಾ ಹೋಗ್ತಾರೆ ನಾನು ಹೇಳ್ತೇನೆ. ಇದು ಹೆಂಗ್ ಬಂತು ಸರ್? ನಿಮ್ಗೆ ಗೊತ್ತಿರ್ಬೇಕು, ಇದು 2000 ಇಸ್ವಿಲಿ ಸ್ಟೇಟ್ ಆಫ್ ಪಂಜಾಬ್ ಧನ್ವಿಂದರ್ ಸಿಂಗ್ ಅಂತ ಇರ್ತಾರೆ. ಅಲ್ಲಿ ಪಂಜಾಬ್ ಅಲ್ಲಿ ಸಿಖ್ಖರ್ದು ಒಂದು ಬೇರೆ ಕ್ಯಾಟಗರಿ ಬರುತ್ತೆ, ಮತ್ತೆ ಅಲ್ಲಿ ಎಸ್ಟಿ ಬೇರೆ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪಾಗಿರುತ್ತೆ. ಇವನ್ ಪಂಜಾಬ್, ಇವನ್ ತಮಿಳ್ನಾಡಲ್ಲೂ ಕೂಡ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ತರ ಕ್ಯಾಟಗರಿ ಮಾಡ್ಬೋದು ಅಂತ ಇರುತ್ತೆ. ಬಟ್ ಇದನ್ನ ಮಾಡಂಗಿಲ್ಲ ಅಂತ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದಿರುತ್ತೆ. ಯಾವಾಗ? 2004 ಸ್ನೇಹಿತರೆ. ಇ.ವಿ. ಚೆನ್ನಯ್ಯ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಹೊಸ ಸ್ಟೇಟ್ ಆಫ್ ಆಂಧ್ರ ಪ್ರದೇಶದಲ್ಲಿ ಒಂದು ಜಡ್ಜ್ಮೆಂಟ್ ಅಲ್ಲಿ ಅಪೆಕ್ಸ್ ಕೋರ್ಟ್ ಏನ್ ಹೇಳಿರುತ್ತೆ ಅಂದ್ರೆ 2004 ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, ಇ.ವಿ. ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಆ ಒಂದು ಜಡ್ಜ್ಮೆಂಟ್ ಅಲ್ಲಿ SC/ST ಕ್ಯಾಟಗರಿಲಿ ದೇರ್ ಇಸ್ ನೋ ಸಬ್ ಕ್ಯಾಟಗರಿ. ಯಾಕಂದ್ರೆ ಇದು ಹೋಮೋಜಿನಿಯಸ್ ಗ್ರೂಪ್, ಒಂದು ಸಮಾನಾಂತರವಾಗಿರ್ತಕ್ಕಂಥ ಗ್ರೂಪ್, ಇದ್ರೊಳಗೆ ಡಿವೈಡ್ ಮಾಡುವಂತಿಲ್ಲ ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಬರುತ್ತೆ. ಈಗ ಈ ಜಡ್ಜ್ಮೆಂಟ್ ನಲ್ ಅಂಡ್ ವಾಯ್ಡ್, ಇದನ್ನ ಓವರ್ ರೈಡ್ ಮಾಡಿದೆ ಈ ಜಡ್ಜ್ಮೆಂಟ್. ಇವಾಗ ಏನು ಈ ಮಂತ್ ಅಲ್ಲಿ ಆಗಿದೆ ಆ ಜಡ್ಜ್ಮೆಂಟ್. ಇಲ್ಲಿ 6:1, 7 ಜನರಲ್ಲಿ 6 ಜನ ಇದರ ಪರವಾಗಿ ಹಾಕಿದ್ರು, ಮತ್ತೆ ಒಬ್ರು ಇದರ ವಿರುದ್ಧವಾಗಿ ಹಾಕಿದ್ರು. ಇನ್ನು ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಮುಖ್ಯವಾದ ಪಾಯಿಂಟ್ಸ್ ಹೇಳ್ತೇನೆ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ SC/ST ಕ್ರಿಮಿಲೇಯರ್ ಇಲ್ಲ. ಈಗ ನೋಡಿ ಹೆಂಗೆ ಸರ್ ಮಾಡೋದು ಅಂದ್ರೆ, ಕ್ರಿಮಿಲೇಯರ್ ತಂದ್ಬಿಟ್ರೆ ಆಯ್ತಲ್ವಾ? ಹಂಗಲ್ಲ. ಕ್ರಿಮಿಲೇಯರ್ SC/ST ಇಲ್ಲ, OBC ಮಾತ್ರ ಇರೋದು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒನ್ ಟೈಮ್ ಅಂದ್ರೆ ಫಸ್ಟ್ ಜನರೇಷನ್ ಗೆ ಲಿಮಿಟೆಡ್ ಮಾಡಬೇಕು ಅಂತ ಇದ್ರಲ್ಲಿ ಹೇಳ್ತಾರೆ. ದ ಕೋರ್ಟ್ ಸ್ಟೇಟೆಡ್ ದಟ್ ರಿಸರ್ವೇಶನ್ ಹ್ಯಾಸ್ ಟು ಬಿ ಲಿಮಿಟೆಡ್ ಓನ್ಲಿ ಟು ದ ಫಸ್ಟ್ ಜನರೇಷನ್. ಅಂದ್ರೆ ಈಗ ಯಾರು ಆ ಒಂದು SC ಕ್ಯಾಟಗರಿ ST ಕ್ಯಾಟಗರಿ ರಿಸರ್ವೇಶನ್ ತಗೊಂಡು ಒಳ್ಳೆ ಸ್ಥಾನಕ್ಕೆ ಬಂದ್ರು, ಒಳ್ಳೆ ಪೊಸಿಷನ್ ಬಂದ್ರು, ಆ ಹಣಕಾಸು ಸಿಕ್ತು, ಸಾಮಾಜಿಕವಾಗಿ ಒಂದ್ ಸಿಕ್ತು, ತುಂಬಾ ಒಳ್ಳೆ ಪೊಸಿಷನ್ ಇದ್ದಾರೆ ಅಂದ್ರೆ, ಇಫ್ ಎನಿ ಜನರೇಷನ್ ದ ಫ್ಯಾಮಿಲಿ ಹ್ಯಾಸ್ ಟೇಕನ್ ಅಡ್ವಾಂಟೇಜ್ ಅಂಡ್ ರಿಸರ್ವೇಶನ್ ಆಫ್ ಅಚೀವಿಂಗ್ ಎ ಹೈಯರ್ ಸ್ಟೇಟಸ್, ಒಳ್ಳೆ ಸ್ಟೇಟಸ್ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಾಜಕಾರಣಿಗಳು, ಅವ್ರು ಯಾವ್ದೋ ಕ್ಯಾಟಗರಿಲಿ ಯಾವ್ದೋ ಒಂದು ಇದರಿಂದ ಯಾವ್ದು SC ಕ್ಯಾಟಗರಿ ಪ್ರತಿನಿಧಿಸ್ತಾರೆ, ಒಳ್ಳೆ ಬಂದಿರ್ತಾರೆ, ಒಳ್ಳೆ ಸ್ಟೇಟ್ ಅಲ್ಲಿ ಇರ್ತಾರೆ. ಎಕ್ಸಾಂಪಲ್ ಕೊಡ್ತಾ ಇದೀನಿ. ಹಾಗೆ ಯಾವ್ದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ ಯಾವ್ದೋ ಒಂದು ಇದ್ರಲ್ಲಿ ಆ ಕ್ಯಾಟಗರಿ ಮುಖಾಂತರ ರಿಸರ್ವೇಶನ್ ತಗೊಂಡು ಬಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸೊ ಅವರ ನಂತರ ಲಾಜಿಕಲಿ ಅವರ ಸೆಕೆಂಡ್ ಜನರೇಷನ್ ಇದು ಇರಬಾರ್ದು ಅಂತ ಈ ಒಂದು ಜಡ್ಜ್ಮೆಂಟ್ ಹೇಳುತ್ತೆ. ಮತ್ತೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಇಲ್ವೋ ಅದು ಬೇರೆ ವಿಚಾರ, ಈ ಜಡ್ಜ್ಮೆಂಟ್ ಅಲ್ಲಿ ಹೇಳುತ್ತೆ. ಮತ್ತೆ ಇಲ್ಲಿ ಯಾವುದೇ ಒಂದು SC ಕ್ಯಾಟಗರಿ ಆಗಲಿ ST ಕ್ಯಾಟಗರಿ ಆಗಲಿ ದೇರ್ ಇಸ್ ನೋ 100% ರಿಸರ್ವೇಶನ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಯಾರು ಇಲ್ಲ ಅಂದ ತಕ್ಷಣ ಒಂದೇ ಜಾತಿಗೆ 100% ಕೊಡಬಹುದು ರಿಸರ್ವೇಶನ್, ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಅದೇ ಹೇಳುತ್ತೆ, ದ ಕೋರ್ಟ್ ಕ್ಲಾಸಿಫೈಡ್ ದಟ್ 100% ರಿಸರ್ವೇಶನ್ ಫಾರ್ ಎನಿ ಸಬ್ ಕ್ಲಾಸ್ ಇಸ್ ನಾಟ್ ಪರ್ಮಿಸಿಬಲ್. ಈಗೇನ್ 2004 ಇ.ವಿ. ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಕೇಸಲ್ಲಿ ಅಪೆಕ್ಸ್ ಕೋರ್ಟ್ ಏನ್ ಹೇಳಿತ್ತು, ನಮ್ಮ ಸುಪ್ರೀಂ ಕೋರ್ಟ್, ಏನೋ ಇದನ್ನ ಸಬ್ ಕ್ಯಾಟಗರಿ ಮಾಡಬಾರ್ದು, ಸಬ್ ಕ್ಲಾಸಿಫಿಕೇಶನ್ ಮಾಡಬಾರ್ದು, ಹೋಮೋಜಿನಸ್ ಗ್ರೂಪ್ ಅಂತ. ಇಲ್ಲಿ ಹೇಳುತ್ತೆ 100% ಒಂದೇ ಕ್ಯಾಟಗರಿಗೆ. ಈಗ ST ಅಂದ ತಕ್ಷಣ ಅಲ್ಲಿ ತುಂಬಾ ಕ್ಯಾಟಗರಿ ಬರುತ್ತೆ, SC ಅಂದ ತಕ್ಷಣ ತುಂಬಾ ಕ್ಯಾಟಗರಿ ಬರುತ್ತೆ. ಸೊ ಒಂದೇ ಗ್ರೂಪ್ಗೆ 100% ಅಂತ ಒಂದೇ ಸಬ್ ಕ್ಯಾಟಗರಿ ಕೊಡಂಗಿಲ್ಲ ಅಂತ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನ್ ಹೇಳುತ್ತೆ ಅಂದ್ರೆ, ಈ ಡಿವಿಷನ್ ಇದೆಯಲ್ಲ ಸಬ್ ಕ್ಲಾಸಿಫಿಕೇಶನ್ ಆಗ್ಬೇಕು. ಇದು ಸಬ್ ಕ್ಲಾಸಿಫಿಕೇಶನ್, ಸಬ್ ಕ್ಯಾಟಗರಿ ಆಗ್ಬಾರ್ದು, ಸಬ್ ಕ್ಯಾಟಗರಿ ಆಗ್ಬಾರ್ದು. ಈಗ ನಾನು ಹೇಳಿದೆ 2A 2B 3 ಕ್ಯಾಟಗರಿ ಮಾಡಿದ್ವಲ್ಲ, ಹಂಗಾಗ್ಬಾರ್ದು. ನಾ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಸಬ್ ಕ್ಲಾಸಿಫಿಕೇಶನ್ ಆಗ್ಬೇಕು. ಅಂದ್ರೆ ಇಟ್ ಶುಡ್ ಬಿ ಆರ್ಬಿಟರಿ ಅಡ್ಮಿನಿಸ್ಟ್ರೇಟಿವ್ ಪೊಲಿಟಿಕಲ್ ರೀಸನ್ ಇಂದ ಆಗ್ಬಾರ್ದು. ಇದು ಇಟ್ ಶುಡ್ ಬಿ ಇನ್ ಎಕನಾಮಿಕ್ ಅಂಡ್ ಸೋಷಿಯಲಿ ಬ್ಯಾಕ್ವರ್ಡ್ ಒಂದು ಇದನ್ನ ಇಟ್ಕೊಂಡು ಹಾಕ್ಬೇಕು ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಗೊತ್ತಾ, ಇಲ್ಲಿ ಏನೇ ಡಿಸಿಷನ್ ಇದು ಸ್ಟೇಟ್ ಕೊಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ SC/ST ಕ್ಯಾಟಗರಿ, ಈ ಒಂದು ಕ್ಯಾಟಗರಿಗಳಿದೆ ಅಂತ ಇದೆ ಅಲ್ವಾ, ನಮ್ಮ ಸೆಂಟ್ರಲ್ ಅಲ್ಲಿ ರಾಷ್ಟ್ರಪತಿಗಳು ಮಾಡ್ತಾರೆ. ಅದು ಸಬ್ ಒಳಗೆ ಏನೇನು ಗ್ರೂಪ್ ಮಾಡ್ಬೇಕು ಅದು ಸ್ಟೇಟ್ ಕೊಟ್ಟಿದೆ, ಸ್ಟೇಟ್ ಮಾಡಬಹುದು. ಬಟ್ ಇಲ್ಲಿ ಒಂದ್ ತಿಂಗ್ ಸ್ಟೇಟ್ ಯಾವುದೇ ಒಂದು ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ಒಂದು ಇದರಲ್ಲಿ ಮಾಡಿದ್ರು ಕೂಡ ಅದನ್ನ ಇಟ್ ಇಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಯಾಕಂದ್ರೆ ಪೊಲಿಟಿಕಲ್ ಇಶ್ಯೂಸ್ ನ ತಡಿಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ? ಮಾಡಿದ್ರು ಕೂಡ ನೀವು, ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಪೊಲಿಟಿಕಲ್ ನಮ್ಮ ಜಾತಿ ಜಾಸ್ತಿ, ನಮ್ಗೆ ಹೆಚ್ಚು ಓಟ್ ಬರ್ಬೇಕು ಅಥವಾ ನಮ್ಗೆ ಇದು ಬರ್ಬೇಕು, ಈ ರೀತಿ ಮಾಡ್ಬಿಟ್ರೆ ಅದನ್ನ ಇಂಥ ಇಶ್ಯೂಸ್ ನ ತಡೆಯೋಕ್ಕೋಸ್ಕರ ನೀವೇನೇ ತಗೊಬಂದ್ರು ಇದಕ್ಕೆ ರಿಲೇಟೆಡ್ ಇಟ್ ಶುಡ್ ಬಿ ಪೊಲಿಟಿಕಲ್ ರಿವ್ಯೂ ಅಲ್ಲಿ ಇರುತ್ತೆ, ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ.
ಇನ್ನು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಇದೆ, ಜಾಸ್ತಿ ನಾನು ಮಾತಾಡಕ್ ಹೋಗಲ್ಲ, ಎಷ್ಟು ಬೇಕು ಅಷ್ಟು ತಿಳ್ಕೊಳ್ಳಿ ಸಾಕು ಎಕ್ಸಾಮ್ ಪರ್ಸ್ಪೆಕ್ಟಿವ್. ಇನ್ನು ಡೀಟೇಲ್ ಆಗಿ ಮುಂದೆ ಮಾಡೋಣ, ಮೇನ್ಸ್ ಬಂದಾಗ ಎಕ್ಸಾಮ್ಸ್ ಗಳಿಗೆ ನಾನು ಇನ್ನು ಡೀಟೇಲ್ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಸ್ಸೆನೆ ಮಾಡೋಣ. ಓಕೆ, ನೆಕ್ಸ್ಟ್ ಬರ್ತೀನಿ ಗಾಡ್ಗಿಲ್ ಸಮಿತಿ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಕಸ್ತೂರಿ ರಂಗನ್ ಸಮಿತಿ ಶಿಫಾರಸನ್ನು ಪರಿಶೀಲಿಸಲು ಗಾಡ್ಗಿಲ್ ಸಮಿತಿಯನ್ನು ರಚಿಸಲಾಯಿತು. ನೋಡೋಣ, ಫಸ್ಟ್ ಗಾಡ್ಗಿಲ್ ಸಮಿತಿ ಬರೋದು. ಗಾಡ್ಗಿಲ್ ಸಮಿತಿ ನಿಮಗೆ ಸ್ನೇಹಿತರೆ 2010ರಲ್ಲಿ ಮಾಡ್ತಾರೆ, ಇದು 2011ರಲ್ಲಿ ರಿಪೋರ್ಟ್ ಕೊಡುತ್ತೆ. ಇದು ತುಂಬಾ ಜನ ಒಪ್ಕೊಳ್ಳಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಒಪ್ಕೊಳ್ಳಲ್ಲ. ಅವಾಗ ನಮ್ಮ ಕಸ್ತೂರಿ ರಂಗನ್ ಸಮಿತಿ ಮಾಡ್ತಾರೆ 2012. ಸೊ ದಿಸ್ ಇಸ್ ರಾಂಗ್. ಹಾಗಾದ್ರೆ ಇಡೀ ಪಶ್ಚಿಮ ಘಟ್ಟ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ವಲಯ, ಎಕನಾಮಿಕ್ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಿ. ಏನ್ ಸರ್? ಎನ್ವೈರನ್ಮೆಂಟ್ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಿ, ಘೋಷಿಸುವಂತೆ ಇದು ಶಿಫಾರಸು ಮಾಡಿದೆ. ಯಾವ್ದು ಸರ್? ಗಾಡ್ಗಿಲ್ ಸಮಿತಿ. ಎಸ್, ದಿಸ್ ಇಸ್ ಕರೆಕ್ಟ್. ಗಾಡ್ಗಿಲ್ ಸಮಿತಿ ಏನ್ ಮಾಡ್ತೇವೆ ಗೊತ್ತಾ ಸ್ನೇಹಿತರೆ, ಕಂಪ್ಲೀಟ್ ಈಗ ಏನಕ್ಕೆ ಇದನ್ನ ತಗೊಂಡೆ ನಿಮ್ಗೆ ಗೊತ್ತಿದೆ, ಕೇರಳದಲ್ಲಿ ಏನಾಯ್ತು, ಮತ್ತೆ ಈ ಕೇರಳದಲ್ಲಿ ಈ ಒಂದು ವೈನಾಡು ಮತ್ತೆ ಕರ್ನಾಟಕದಲ್ಲಿ ಆಗಿದೆಯಲ್ಲ, ಈಗ ನಮ್ ಕರ್ನಾಟಕ ಸ್ಟೇಟ್ ಆಗಿರ್ಬೋದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇದನ್ನ ಏನೋ ಎನ್ವೈರನ್ಮೆಂಟಲ್ ಸೆನ್ಸಿಟಿವ್ ಝೋನ್ ನ ಗುರುತು ಮಾಡಿ ಅದನ್ನ ಖಾಲಿ ವೆಕೇಟ್ ಮಾಡ್ಬೇಕು, ಈ ತರ ನೋಟಿಫಿಕೇಶನ್ ಓಡಿಸ್ತಾ ಇದೆ ಆಸ್ ಪರ್ ದ ಮಾಧವ್ ಗಾಡ್ಗಿಲ್ ರಿಪೋರ್ಟ್. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ನಾನು ಇದಕ್ಕೆ ಹೋಗಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಈ ಆಪ್ಷನ್ 1 ಯಾಕೆ ತಪ್ಪು ಅಂತ ನಾನು ಆಲ್ರೆಡಿ ಹೇಳಿದೆ. 2001 10th ಗಾಡ್ಗಿಲ್ ಸಮಿತಿ ಬರುತ್ತೆ, ಹನ್ನೊಂದು ರಿಪೋರ್ಟ್ ಕೊಡುತ್ತೆ. ಏನ್ ರಿಪೋರ್ಟ್ ಕೊಡುತ್ತೆ? ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ 3 ಡಿವೈಡ್ ಮಾಡುತ್ತೆ. ಸೆನ್ಸಿಟಿವ್ ಸ್ಪೆಷಲ್ ಸೆನ್ಸಿಟಿವ್ ಝೋನ್, ಎನ್ವೈರನ್ಮೆಂಟ್ ಸೆನ್ಸಿಟಿವ್ ಝೋನ್ 1, 2, 3 ಅಂತ ಮಾಡುತ್ತೆ. ಇದು 1 ಅಲ್ಲಿ ಏನೋ ಆಕ್ಟಿವಿಟಿ ಆಗ್ಬಾರ್ದು, 2 ಮತ್ತೆ 3 ಅಲ್ಲಿ ಸ್ವಲ್ಪ ಆಕ್ಟಿವಿಟಿ ಇರುತ್ತೆ, ಮುಂದೆ ತೋರಿಸ್ತೀನಿ. ಆದ್ರೆ ಈ ಒಂದು ಇದನ್ನ ಯಾರು ಒಪ್ಕೊಳ್ಳಲ್ಲ ಇದನ್ನ, ಅಂದ್ರೆ ಇಲ್ಲಿ ಏನೂ ಆಗ್ಬಾರ್ದು. ಅಂದ್ರೆ ಇಲ್ಲಿ ಈಗ ಸೆನ್ಸಿಟಿವ್ ಝೋನ್ ಏನಿದೆ ಎನ್ವೈರನ್ಮೆಂಟಲ್ ಝೋನ್ 3, ಇಲ್ಲಿ ನೀವು ಏನಾದ್ರು ಬೇಕಾದ್ರೆ ಸಣ್ಣ ಪುಟ್ಟದ್ ಮಾಡ್ಕೋಬಹುದು ರಿಕ್ರಿಯೇಷನ್ ತರ, ಬಟ್ ಇನ್ ಬೇರೆ ಎಲ್ಲೂ ಮಾಡಂಗಿಲ್ಲ. ಆದ್ರೆ 100% ಇದನ್ನ ಘೋಷಣೆ ಮಾಡ್ಬಿಡುತ್ತೆ, ಎಲ್ಲಿ ಏನ್ ಮಾಡ್ಬೇಕು ಅಂತ ಹೇಳುತ್ತೆ. ಬಟ್ ಇದಲ್ಲ, ಕಸ್ತೂರಿ ರಂಗನ್ ಇದು ಯಾರು ಒಪ್ಕೊಳಕ್ ಹೋಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಡೆವಲಪ್ಮೆಂಟ್ ಮಾಡ್ಬೇಕು, ಅಲ್ಲಿ ಒಂದಷ್ಟು ರೆಸಾರ್ಟ್ ಮಾಡ್ಬೇಕು, ಅಲ್ಲಿ ಡ್ಯಾಮ್ ಗಳು ಕಟ್ಬೇಕು. ಆ ಡ್ಯಾಮ್ ಗಳಿಗೂ ಕೂಡ ನಿಮ್ಗೆ ಗಾಡ್ಗಿಲ್ ಸಮಿತಿ ಒಪ್ಕೊಳ್ಳಲ್ಲ. ಚೆಕ್ ಡ್ಯಾಮ್ಸ್ ಅಲ್ಲೆಲ್ಲ ನಿಮ್ಗೆ ಕಟ್ಟಬಾರ್ದು, ಈ ಫಾರೆಸ್ಟ್ ಗಳನ್ನ ನೀವು ಡೆವಲಪ್ಮೆಂಟ್ ಯೂಸ್ ಮಾಡಬಾರ್ದು ಅಂತ ಹೇಳುತ್ತೆ. ಇವಾಗ ಅದರ ಎಫೆಕ್ಟ್ ಗೊತ್ತಾಗ್ತದೆ. ಇದನ್ನ ಯಾಕೆ ಅವರು ನೆಗ್ಲೆಕ್ಟ್ ಮಾಡಿದ್ರು, ಯಾಕೆ ಕಸ್ತೂರಿ ರಂಗನ್ ಸಮಿತಿ ಮಾಡಿದ್ರು? ಆ ಸಮಿತಿ ಹೇಳುತ್ತಲ್ಲ, ಇದರಲ್ಲಿ ಬರೀ 37% ಮಾತ್ರ ನಿಮಗೆ ಎನ್ವೈರನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅಂತ ಹೇಳುತ್ತೆ. ಇನ್ ಮಿಕ್ಕಿದ್ದು ನೀವ್ ಏನ್ ಬೇಕಾದ್ರೆ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಅದು ಕಸ್ತೂರಿ ರಂಗನ್ ಸಮಿತಿ. ಸೊ ಅದ್ರ ಪರ್ಪಸ್ ಇವಾಗ ನಾವು ಕಾಣ್ತಾ ಇದೀವಿ ಕೊಡಗು, ಕೇರಳ ಎಲ್ಲ ಪಶ್ಚಿಮ ಘಟ್ಟದಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ ನಾನು ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಿಸ್ ಈಸ್ ಕಾಲ್ಡ್ ನೋಡಿ ಎಕಲಾಜಿಕಲ್ ಸೆನ್ಸಿಟಿವ್ ರೇ ಏರಿಯಾ ಆಸ್ ಪರ್ ದ ಇಲ್ಲಿ ಮ್ಯಾಪ್ ಅಲ್ಲಿ ಕೊಟ್ಟಿರೋದು ಆಸ್ ಪರ್ ದ ಕಸ್ತೂರಿ ರಂಗನ್ ಕಮಿಟಿ. ಕಸ್ತೂರಿ ರಂಗನ್ ಯಾಕಂದ್ರೆ ಇದನ್ನ ಫಾಲೋ ಮಾಡ್ತಾರೆ. ಯಾಕೆ ಫಾಲೋ ಮಾಡ್ತಾರೆ? ಅವರು ತುಂಬಾ ಇದನ್ನ ಕೊಟ್ಟಿರಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ, ಓನ್ಲಿ 37% ಮಾತ್ರ ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಬರುತ್ತೆ, ಎನ್ವೈರನ್ಮೆಂಟ್ ಅಥವಾ ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ. ಇದ್ರ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಗಾಡ್ಗಿಲ್ ಕಮಿಟಿ ಹೇಳ್ತಕ್ಕಂಥದ್ದು. ಓಕೆ, ಮತ್ತೆ ಗಾಡ್ಗಿಲ್ ಕಮಿಟಿ ಇದೆಯಲ್ಲ, ಬಾಟಮ್ ಅಪ್ ಅಪ್ರೋಚ್. ಬಾಟಮ್ ಅಪ್ ಅಂದ್ರೆ ಗ್ರಾಮಗಳಿಗೆ ಹೆಚ್ಚು ಅಧಿಕಾರ ಕೊಡಿ, ಡಿಸೆಂಟ್ರಲೈಸ್ ಮಾಡಿ, ಅವರು ಅಲ್ಲಿನ ಗುರುತಿಸ್ತಾರೆ, ಅವರು ಅದಕ್ಕೆ ಅಧಿಕಾರ ಕೊಡಿ ಅಂತ. ಆದ್ರೆ ಕಸ್ತೂರಿ ರಂಗನ್ ಕಮಿಟಿ ಹಂಗೇಳಲ್ಲ. ಸ್ಟೇಟ್ ಗೌರ್ಮೆಂಟ್ ಅಥವಾ ಒಂದು ಬೋರ್ಡ್, ಎನ್ವೈರನ್ಮೆಂಟ್ ಬೋರ್ಡ್ ಅಂತ ಏನಿರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಅಧಿಕಾರ ಕೊಡ್ತಾರೆ, ಬ್ಯೂರೋಕ್ರಸಿ ಕೊಡ್ತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ಗ್ರಾಮ ಸಭೆ ಗ್ರಾಮಗಳಿಗೆ ಅಧಿಕಾರ ಕೊಡಿ, ಅವರ ಏರಿಯಾದಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ದೇ ವಿಲ್ ಮೇಂಟೈನ್, ದೇ ವಿಲ್ ಮೇಕ್ ಎ ರೂಲ್ಸ್, ದೇ ವಿಲ್ ಮೇಕ್ ಎ ಏನೋ ಇದು ಅಂತ ಹೇಳಿ ಅವರು ಗಾಡ್ಗಿಲ್ ಕಮಿಟಿ ಹೇಳ್ತಕ್ಕಂಥ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಇದ್ರ ಸಂಬಂಧಪಟ್ಟಂತೆ ತುಂಬಾ ಇದೆ ಸ್ನೇಹಿತರೆ, ಹೇಳ್ತಾ ಹೋದ್ರೆ ಕಂಪೇರಿಟಿವ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಗಾಡ್ಗಿಲ್ ಕಮಿಟಿ ಏನ್ ಹೇಳ್ತಾನೆ ಸ್ನೇಹಿತರೆ, 1,29,037 ಸ್ಕ್ವೇರ್ ಕಿಲೋಮೀಟರ್ ವೆಸ್ಟರ್ನ್ ಘಾಟ್ ಲ್ಯಾಂಡ್ಸ್ಕೇಪ್ ಏರಿಯಾ ಹೇಳುತ್ತೆ. ಆದ್ರೆ ಕಸ್ತೂರಿ ರಂಗನ್ ಕಮಿಟಿ 1,64,280 ಸ್ಕ್ವೇರ್ ಕಿಲೋಮೀಟರ್ ಹೇಳ್ತಾರೆ. ಇವರು 37% ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ ಆಸ್ ಎ ಏನೋ ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ. ಇನ್ ಮಿಕ್ಕಿದ್ದು ನೀವು ಡೆವಲಪ್ಮೆಂಟ್ ಮಾಡಿ, ಏನ್ ಬೇಕಾದ್ರೆ ಚೆಕ್ ಡ್ಯಾಮ್ ಮಾಡಿ, ಇದು ಮಾಡಿ, ಅದು ಮಾಡಿ ಅಂತ ಹೇಳುತ್ತೆ. ಆದ್ರೆ ಈ ನಮ್ಮ ಗಾಡ್ಗಿಲ್ ಕಮಿಟಿ ಇದೆಯಲ್ಲ, ಇಲ್ಲಿ 60% ಅವರು ಏನು ಮಾಡಂಗಿಲ್ಲ. ಝೋನ್ 1 ಅಂತ ಮಾಡುತ್ತೆ, ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ 1 ಅಂತ ಗಾಡ್ಗಿಲ್ ಕಮಿಟಿ. ಇನ್ 25% ಝೋನ್ 3 ಲೋಯೆಸ್ಟ್ ಪ್ರಯಾರಿಟಿ, ಆಯ್ತಾ. ಇನ್ ಝೋನ್ 2 15% ಕೊಟ್ಟಿರುತ್ತೆ. ಓಕೆ, ಸೊ ಅಲ್ಲಿ ನೀವು ಏನಾದ್ರೂ ಸಣ್ಣ ಪುಟ್ಟದ್ದು ರಿಕ್ರಿಯೇಷನ್ಸ್, ರೆಸಾರ್ಟ್ಸ್, ಅದು ಮತ್ತೆ ಏನು ವ್ಯವಸಾಯ ಇಂಥದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂತ ಹೇಳುತ್ತೆ. ಸೊ ಇವಾಗ ಅದ್ರದ್ದು ನಾವು ಅನುಭವಿಸ್ತಾ ಇದೀವಿ. ಇನ್ನೂ ತುಂಬಾ ಡೀಟೇಲ್ ಇದೆ, ನಾವು ಇನ್ನೊಂದ್ಸಲ ಮಾಡೋಣ. ಎಷ್ಟು ತಾಲೂಕುಗಳು ಮಾಡಿದ್ರು ಇವೆಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡಿ. ಎನಿವೇಸ್ ನಾ PDF ಕೊಡ್ತೀನಿ ನಿಮಗೆ. ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮಗೆ ಎಲ್ಲ ವೀಕ್ಲಿ ಮಂತ್ಲಿ ಕರೆಂಟ್ ಅಫೇರ್ PDF ಸಿಗುತ್ತೆ, ಜಾಯ್ನ್ ಆಗಿ ಸ್ನೇಹಿತರೆ.
ನೆಕ್ಸ್ಟ್ ಬರ್ತೀನಿ, ಬೈಲಿ ಸೇತುವೆಗೆ ಕೆಳಗೆ ಬಗ್ಗೆ ಈ ಕೆಳನ ಹೇಳಿಕೆಯನ್ನು ಪರಿಗಣಿಸಿ. ಬೈಲಿ ಸೇತುವೆನಲ್ಲಿ ಫೋಟೋ ತಗೋണ്ടിಲ್ಲ. ನಿಮ್ಗೆ ಗೊತ್ತಿದೆ ವೈನಾಡಲ್ಲಿ ಏನಾಯ್ತು, ಆ ಒಂದು ಈ ಒಂದು ಆ ಆ ಆ, ಗುಡ್ಡ ಕುಸಿತ ಮತ್ತೆ ನದಿಯ ಒಂದು ಪಾತ್ರ ಚೇಂಜ್ ಅಲ್ವಾ, ಅದರ ಒಂದು ದಾರಿ ಚೇಂಜ್ ಆದಾಗ ಏನ್ ಮಾಡಿದ್ರು, ಆರ್ಮಿ ಬಂದು ಏನ್ ಮಾಡ್ತು ಸರ್, NDRF, SDRF ಒಂದು ಈ ರೀತಿ ಒಂದು ಬ್ರಿಡ್ಜ್ ನಾಗ್ ಮಾಡ್ತು, ಟಕ್ 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 ಅಂತ, ಅಲ್ಲ ಮೆಟಲ್ ಬ್ರಿಡ್ಜ್ ಮಾಡ್ಬಿಡ್ತು, ಟಕ್ 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 ಅಂತ. ಅದನ್ನ ನಾವು ಬೈಲಿ ಸೇತುವೆ, ಬೈಲಿ ಬ್ರಿಡ್ಜ್ ಅಂತ ಕರಿತೀವಿ. ಆಕ್ಚುಲಿ ಇದು ಎರಡರ ಸಮಯದ ಇಂಗ್ಲಿಷ್ ಸಿವಿಲ್ ಇಂಜಿನಿಯರ್ ಅವರು ಮೊದಲು ಕಂಡು ಹಿಡಿದಿದ್ರು. ಕರೆಕ್ಟ್ ಇದು. ಬಯಲು ಸೇತುವೆಯನ್ನು ಸುಲಭವಾಗಿ ವಿಸ್ತರಿಸಬಹುದು ಮತ್ತು ಜಲಮೂಲಗಳಿಗೆ ಯಾವುದೇ ಪೋಷಕ ಪಿಯರ್ಗಳ ಅಗತ್ಯವಿರೋದಿಲ್ಲ. ಪಿಯರ್ ಬೇಕಾಗುತ್ತೆ ಎಸ್. ಅವುಗಳ ಹಗುರವಾದ ಸ್ವಭಾವದಿಂದ ಬಯಲು ಸೇತುವೆಗಳು ಪಾದಚಾರಿಗಳ ಸಂಚಾರ ಮಾತ್ರ ಬೆಂಬಲಿಸ್ತು. ಪಾದಚಾರಿ ಅಂತಲ್ಲ, ಇಲ್ಲಿ ಯಾವ್ದಾರ ಮೆಷಿನ್ಸ್ ತಗೊಂಡೋಗಕ್ಕೆ, ಯಾವ್ದಾದ್ರು ಟ್ರಕ್ ಹೋಗಕ್ಕೆ ಎಲ್ಲದಕ್ಕೂ ಮಾಡಿರ್ತಾರೆ. ಯಾಕಂದ್ರೆ ಒಂದಿಂದ ಒಂದ್ ಕಡೆ ಅವರು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ. ಸೊ ಇದು ಅಷ್ಟು ಏನಾದ್ರು ಒಂದ್ರ ಪ್ಲಗ್ ಇನ್ ಪ್ಲೇ ತರ ಇರುತ್ತೆ ಇದು ಬ್ರಿಡ್ಜ್. ನೀವು ನೋಡಿರ್ತೀರ, ಬೇಕಾದ್ರೆ ಸರ್ಚ್ ಮಾಡಿ ಸಿಗುತ್ತೆ. ನಾನು ಫೋಟೋ ತಗೋಬೇಕಾಯ್ತು, ಇಲ್ಲಿ ತಗೊಂಡಿಲ್ಲ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಆಪ್ಷನ್ 1 ಮಾತ್ರ ಸರಿ. ಓಕೆ, ಸೊ ಕೇಳುವಂತ ಚಾನ್ಸಸ್ ಇರುತ್ತೆ ಅಂತ ತಗೊಂಡಿದ್ದೀನಿ. ಹೇಳಕ್ಕಾಗಲ್ಲ, ನಮ್ಮ ಈ ಎಕ್ಸಾಮ್ ಗಳಲ್ಲಿ ಏನ್ ಮಾಡ್ತಾನೆ ಅಂತ, ನಾವ್ ಯಾವ್ದು ಬೇಡ ಅಂತ ಬಿಟ್ಟಿರ್ತೀವಿ ಅಂತದ್ನೇ ಕೇಳ್ತಾನೆ. ಹಂಗಾಗಿ ಇದನ್ನ ತಗೊಂಡಿದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನಾನು ನಿಮ್ಗೆ ಹೇಳಿದೆ, ಇದು ಮಾಡ್ಯುಲರ್ ಡಿಸೈನ್ ಇರುತ್ತೆ, ಲೈಟ್ ಸ್ಟೀಲ್ ಪ್ಯಾನಲ್ ಇರುತ್ತೆ, ಒಂದಕ್ಕೊಂದು ಲಿಂಕ್ ಇರುತ್ತೆ, ಬೀಮ್ಸ್ ಇರುತ್ತೆ, ಗಾರ್ಡ್ ರೀಲ್ಸ್ ಇರುತ್ತೆ. ಗಾರ್ಡ್ ರೀಲ್ಸ್ ಅಂದ್ರೆ ಸೈಡ್ ಅಲ್ಲಿ ರೈಲಿಂಗ್ಸ್ ಅಂತ ಕರಿತೀವಲ್ಲ, ಇಟ್ಕೊಂಡು ಹೋಗೋಕೆ. ಬೀಮ್ಸ್ ಗಳು ಕನೆಕ್ಟಿವಿಟಿ, ತೂಕ ತಡೆಯೋಕೋಸ್ಕರ. ಫ್ರೀ ಸ್ಟ್ಯಾಂಡ್, ಮತ್ತೆ ಇದು ಎಂಟರ್ಲಿ ಫ್ರೀ ಸ್ಟ್ಯಾಂಡಿಂಗ್ ಅಲ್ಲ, ಸ್ವಲ್ಪ ಬಾಡಿ ವಾಟರ್ ಬಾಡಿ ಮೇಲೆ ಫ್ರೀ ಸ್ಟ್ಯಾಂಡ್ ಆಗಿರುತ್ತೆ, ಬಟ್ ಆ ಸೈಡ್ ಈ ಸೈಡ್ ಸಪೋರ್ಟ್ ಇರಬೇಕು. ಎಂಟೈರ್ಲಿ ಫ್ರೀ ಸ್ಟ್ಯಾಂಡಿಂಗ್ ಅಲ್ಲ ಅದು. ಸೊ ಹಾಗಾಗಿ ಇದು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬರ್ತೀನಿ, ಮಂಕಿ ಪಾಕ್ಸ್, ಎಂಪಾಕ್ಸ್ ಸಂಬಂಧಪಟ್ಟಂತೆ. ನಿಮ್ಗೆ ಗೊತ್ತಿದೆ, ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇದನ್ನ ಗ್ಲೋಬಲ್ ಎಮರ್ಜೆನ್ಸಿ ಆಗಿ ಮಾಡಿದೆ. ಭಾರತದಲ್ಲೂ ಕೂಡ ಇದನ್ನ ಒಂದಷ್ಟು ನೋಟಿಫಿಕೇಶನ್, ಏರ್ಪೋರ್ಟ್ ಅದೆಲ್ಲ ಚೆಕ್ ಮಾಡಿಸ್ತಾ ಇದಾರೆ. ಎಲ್ಲಾ ಕಡೆನೂ ಕೂಡ ಇದನ್ನ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬಂದಿದೆ, ಆಫ್ರಿಕಾದಿಂದ ನಮ್ಮ ಭಾರತಕ್ಕೂ ಬರುತ್ತೆ ಅಂತ, ಒಂದ್ ರೀತಿ ಪ್ಯಾಂಡಮಿಕ್ ಆದ್ರೂ ಆಗ್ಬೋದು ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಇದ್ರ ಬಗ್ಗೆ ನೋಡೋಣ. ಇದು ಮಂಕಿ ಪಾಕ್ಸ್ ವೈರಸ್ ನಿಂದ ಉಂಟಾಗೋ ವೈರಲ್ ಝೂನ್ಜೋಟಿಕ್ ಕಾಯಿಲೆ ಆಗಿದೆ. ಹೌದು ಸರ್, ಕರೆಕ್ಟ್ ಇದು. ಇದು ಪ್ರಾಣಿಯಿಂದ ಮನುಷ್ಯರಿಗೆ ಹರಡೋದಿಲ್ಲ, ಹರಡುತ್ತೆ ಸರ್, ಪ್ರಾಣಿಯಿಂದ ಮನುಷ್ಯರಿಗೆ ಹರಡುತ್ತೆ. ಇದು ಮನುಷ್ಯನಿಂದ ಮನುಷ್ಯರಿಗೂ ಹರಡುತ್ತೆ. ಮಂಕಿ ಪಾಕ್ಸ್ ಅನ್ನು ಪ್ರತಿಜೀವಿಗಳ ಮೂಲಕ ಪರಿಣಾಮಕಾರಿ ಚಿಕಿತ್ಸೆ ನೀಡಬಹುದು. ಅಂದ್ರೆ ಆಂಟಿಬಯೋಟಿಕ್ಸ್ ಇಂದ ಕೊಡ್ಬೋದಾ? ಇದೆಯಾ ಇದಕ್ಕೆ ಆಂಟಿಬಯೋಟಿಕ್ಸ್? ಇಲ್ಲ ಸರ್, ಇಲ್ಲ ಇಲ್ಲ, ಆಂಟಿಬಯೋಟಿಕ್ಸ್ ಕಂಡು ಹಿಡಿದಿಲ್ಲ ಇದಕ್ಕೆ. ಅಂದ್ರೆ ಸಣ್ಣ ಒಂದು ಇದ್ದಾಗ್ಲೇನೆ, ಕಮ್ಮಿ ಇದ್ದಾಗ್ಲೇನೆ ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಮುಖಾಂತರ ಇನ್ನು ಜಾಸ್ತಿ ಆಗಿದೆ ಅಂತ ಹಿಡಿದು ಅದನ್ನ ಅಲ್ಲೇ ನಾವು ನಿಲ್ಸಿ ವಾಸೆ ಮಾಡ್ಬೋದು. ಹೊರತು ತುಂಬಾ ಇದು ಕ್ರಿಟಿಕಲ್ ಆದ್ರೆ ವಿ ಡೋಂಟ್ ಹ್ಯಾವ್ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇದೆ ಅಂತಿಲ್ಲ. ಟ್ರಯಲ್ ಎರರ್ ಮೆಥಡ್ ಕೊಡ್ತಾರೆ, ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಅದರಿಂದ ಸ್ವಲ್ಪ ಇದ್ರಾಗ್ಲೇ ಅದನ್ನ ತಡೆಗಟ್ಟಬಹುದು. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 ಮಾತ್ರ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಮಂಕಿ ಪಾಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಇದು ಫಸ್ಟ್ ಎಲ್ಲಿ ನಮ್ಗೆ ಸಿಕ್ಕಿದ್ದು ಅಂದ್ರೆ, ಯೂಶಲಿ ಇಂಥದ್ದೆಲ್ಲ ಹೆಚ್ಚಾಗಿ ನಮ್ಗೆ ಈ ತರ ಹಳೆ ನಮ್ಮ ಏನು ಮಂಕಿ ಬಾಕ್ಸ್ ಆಗಿರ್ಬೋದು, ದಡಾರ, ಇವೆಲ್ಲ ನಮ್ಗೆ ಹೆಚ್ಚಾಗಿ ನಮ್ಗೆ ಆಫ್ರಿಕಾದಿಂದ ಹೆಚ್ಚಾಗಿ ಬರ್ತಕ್ಕಂಥದ್ದು. ಫಸ್ಟ್ ಹ್ಯೂಮನ್ ಕೇಸು 1970ರಲ್ಲಿ DRC, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದನ್ನ ಬಗ್ಗೆ ನೋಡ್ತೀವಿ. ಮಂಕಿ ಪಾಕ್ಸ್ ಅಂತ ವೈರಸ್ ಹೆಸರು, ಅಲ್ಲಿಂದ ಬರೋದು. ಝೂನ್ಜಾಟಿಕ್ ಅಂತಂದ್ರೆ ಒಂದ್ ರೀತಿ ಪ್ರಾಣಿ ಒಂದು ಇದರಿಂದ ಬರ್ತಕ್ಕಂಥ, ಸಸ್ಯದಿಂದ ಅಲ್ಲ ಇದು. ಇದರಲ್ಲಿ 2 ರೀತಿಯಾದ ಟೈಪ್ ಮಾಡ್ತೀವಿ. ಕ್ಲೇಟ್ಸ್ ಅಂತ ಕರಿತೀವಿ, ಟೈಪ್ಸ್ ಅಥವಾ ಕ್ಲೇಟ್ಸ್ ಅಂತ. ಅದು ಸೆಂಟ್ರಲ್ ಆಫ್ರಿಕಾ ಇಂದ ಒರಿಜಿನೇಟ್ ಆಗಿರ್ತಕ್ಕಂಥದ್ದು, ಇನ್ನೊಂದು ವೆಸ್ಟ್ ಆಫ್ರಿಕಾ ಅಂತ. ಆಫ್ರಿಕಾ ನೀವು ತಗೊಂಡ್ರೆ ಸೆಂಟ್ರಲ್ ಆಫ್ರಿಕಾ, ಇನ್ನೊಂದು ವೆಸ್ಟ್ ಆಫ್ರಿಕಾ ರೀಜನ್. 2 ಕಡೆಯಿಂದ 2 ರೀತಿಯಾದ ಮಂಕಿ ಪಾಕ್ಸ್ ಗಳು ಬರ್ತವೆ. ಇದರ ಒಂದು ಸಿಂಪ್ಟಮ್ಸ್ ಏನು ಅಂತಂದ್ರೆ, ಸ್ಕಿನ್ ರ್ಯಾಷಸ್ ಆಗುತ್ತೆ, ಈ ಅಮ್ಮ ಬರುತ್ತರ ಆಗುತ್ತಲ್ಲ ಹಾಗೆ ರೀತಿ. ಮತ್ತೆ ನಿಮ್ಗೆ ಮ್ಯೂಕೋಸಲ್ ಲೈಸನ್ಸ್ ಅಂತ ಕೇಳ್ತೇವೆ. ಅಂತಂದ್ರೆ ಮೌತ್, ಈಸೋಫೆಗಸ್, ಬಾಯಿ, ಅದರ ಈಸೋಫೆಗಸ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಗಾಯಗಳಾಗ್ತಕ್ಕಂಥದ್ದು. 2 ರಿಂದ 4 ವಾರ ತನಕ ಇರುತ್ತೆ. ಫೀವರ್, ಹೆಡ್ ಏಕ್, ಮಸಲ್ ಪೇನ್ಸ್, ಬ್ಯಾಕ್ ಪೇನು, ನಿಮ್ಗೆ ಒಂಥರ ಲೋ ಎನರ್ಜಿಲಿ ಇರ್ತೀರಾ. ಲಿಂಫ್ಸ್ ನೋಡ್ಸ್ ಗಳು, ಅಲ್ಲಲ್ಲಿ ಊತಗಳು ಬರುತ್ತೆ, ಲಿಂಫ್ ನೋಡ್ಸ್ ಗಳು ಇರ್ತಾವಲ್ಲ, ಆ ನೋಡ್ಸ್ ಗಳು ಊದ್ಕೊಳ್ತಕ್ಕಂಥದ್ದು. ಸೊ ಈ ತರದೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು. ಇದು ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸಿಷನ್ ಆಗುತ್ತೆ. ಹೆಂಗೆ ಅಂದ್ರೆ ಏನಿಲ್ಲ, ಯಾರು ಮಾತಾಡ್ಬೇಕಾದ್ರೆ ಅವ್ರ ಫ್ಲೂಯಿಡ್ ನಿಮ್ಮ ಹತ್ರ ಬಂದ್ರೆ, ಅವ್ರಿಗೆ ಏನಾದ್ರು ಇನ್ಫೆಕ್ಷನ್ಸ್ ಆಗಿದ್ರೆ, ಅವ್ರ ಗಾಯ ಆಗಿದ್ರೆ, ಸೊ ಅದರಿಂದ ನೀವು ಡೈರೆಕ್ಟ್ ಟಚ್ ಮಾಡೋದ್ರಿಂದ, ಅಥವಾ ಅವ್ರಿಗೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇರೋದ್ರಿಂದ, ಅಥವಾ ಅವ್ರು ಯೂಸ್ ಮಾಡ್ತಿರ್ತಕ್ಕಂಥದ್ದು ಅವ್ರದ್ದು ಮೆಟೀರಿಯಲ್ಸ್ ಗಳನ್ನ ನೀವು ಯೂಸ್, ಅಂದ್ರೆ ಬೆಡ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಅಂದ್ರೆ ಅಲ್ಲಿ ಅವ್ರದ್ದು ಏನಾರು ಎಂಜಲು ಬಿದ್ದಿರೋದು ಅಥವಾ ಏನಾರು ಆಗಿರುತ್ತಲ್ಲ, ಸೊ ಇನ್ಫೆಕ್ಟೆಡ್ ಆಗಿರೋ ರಕ್ತ ಅಥವಾ ಏನಾರು ಆಗಿರೋ ಅಂತದನ್ನ ಯೂಸ್ ಮಾಡಿದಾಗ ಒಟ್ಟಿಗೆ ಇದು ಬರ್ತಕ್ಕಂಥ ಚಾನ್ಸಸ್, ಹರಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದಕ್ಕೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತಿಲ್ಲ. ನಾನು ಆಲ್ರೆಡಿ ಹೇಳಿದೆ, ಮ್ಯಾನೇಜ್ ಮಾಡಬಹುದು ಬೇರೆ ಬೇರೆ ಟ್ರೀಟ್ಮೆಂಟ್ ಗಳಿಂದ. ನಾವು ಹೆಂಗೆ ಕೋವಿಡ್ ಬಂದ ತಕ್ಷಣ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ಔಷಧಿಗಳು ಕೊಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಹೋಗಿಸ್ಬೋದು. ಹಾಗೆ ಇದನ್ನು ಕೂಡ ಹೋಗಿಸ್ಬೋದು. ತುಂಬಾ ಡಿಫಿಕಲ್ಟಿ, ತುಂಬಾ ಹೈ ಕ್ರಿಟಿಕಲ್ ಇದಾದಾಗ ಇದನ್ನ ಏನು ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್.
ವಕ್ಫ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅಮೆಂಡ್ಮೆಂಟ್ ಬಿಲ್ ಮಾಡಿದ್ರು, ತುಂಬಾ ವಿರೋಧ ಬಂತು ಅಪೋಸಿಷನ್ ಪಾರ್ಟಿಗಳಿಂದ. ಸೊ ಹಾಗಾಗಿ ಏನ್ ಮಾಡಿದ್ರು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರೆಫರ್ ಮಾಡಿದ್ರು ಅಲ್ವಾ, JPC ಕಮಿಟಿ ಅಂತ. ಸೊ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಇದು ಅವ್ರು ವರದಿ ಕೊಡ್ತಾರೆ, ಆಗ್ತಾ ಇದೆ ವರದಿ. ಒಂದಷ್ಟು ವರದಿ ಕೂಡ ಬಂದಿದೆ, ಸ್ವಲ್ಪ ನಿಮ್ ಮಿಕ್ಕಿದ್ ಬರಬೇಕು. ಅದಾದ್ಮೇಲೆ ಇದು ಆಗುವಂತ ಚಾನ್ಸಸ್ ಕಮ್ಮಿ ಅನ್ಕೋತೀನಿ, ಬಟ್ ಸ್ಟಿಲ್ ನೋಡೋಣ ಏನಾಗುತ್ತೆ ಆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ವರದಿ ಕೊಡುತ್ತೆ ಅಂತ. ಏನಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್, ಫಸ್ಟ್ ಈ ಕ್ವಶನ್ ಆನ್ಸರ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಕ್ಫ್ ಏನು ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗೆ ದೇವರ ಹೆಸರಿನಲ್ಲಿ ಮೀಸಲಾದ ಆಸ್ತಿಯಾಗಿದೆ. ಇಟ್ ಈಸ್ ಈ ಆಸ್ತಿ ದೇವರಿಗೋಸ್ಕರ ಅಂತಕ್ಕಂಥದ್ದು. ಎಸ್, ದಿಸ್ ಇಸ್ ಕರೆಕ್ಟ್. ದೇವರು, ರಿಲಿಜಿಯಸ್, ರಿಲಿಜಿಯಸ್, ಮತ್ತೆ ಏನೋ ನಾವು ಏನೋ ಚಾರಿಟಿ, ದತ್ತಿ ಚಾರಿಟಿ ಉದ್ದೇಶಗಳಿಗೋಸ್ಕರ ಇರ್ತಕ್ಕಂಥದ್ದು ಅಲ್ವಾ. ಈಗ ನಾವು ವಕ್ಫ್ ಬೋರ್ಡ್ ಅಂತ ನಾವು ಇಸ್ಲಾಂನಲ್ಲಿ ನೋಡ್ತೀವಿ. ವಕ್ಫ್ ಆಸ್ತಿಯನ್ನು ಮಾರಾಟ ಮಾಡಬಹುದು, ತಗೊಳ್ಳೋ ವರ್ಗಾಯಿಸಬಹುದು. ದಿಸ್ ಇಸ್ ರಾಂಗ್. ಮಾರಾಟ ಮಾಡಕ್ಕಾಗಲ್ಲ, ವರ್ಗಾಯಿಸಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಇರೋದು, ಅದಕ್ಕೆ ಇದನ್ನ ಅಮೆಂಡ್ಮೆಂಟ್ ಮಾಡ್ಬೇಕು ಅನ್ಕೊಂಡಿರೋದು. ಮುಸ್ಲಿಮೇತರು ಇಸ್ಲಾಂ ತತ್ವಗಳನ್ನು ಅನುಸರಿಸಿದ್ರೆ ವಕ್ಫ್ ಅನ್ನು ರಚಿಸಬಹುದು. ಎಸ್. ಸೊ ಆಪ್ಷನ್ 2, 1 and 3 ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಮುಸ್ಲಿಮೇತರರು ಕೂಡ ಇಸ್ಲಾಂ ಯಾರು ಮಾಡ್ತಾರೆ, ಇಸ್ಲಾಂ ಯಾರು ಅನುಭವಿಸ್ತಾರೆ, ಅವರು ಆ ಮಂಡಳಿಲಿ ಇದ್ರೆ ಆ ವಕ್ಫ್ ಸಂಬಂಧಪಟ್ಟಂತ ಆಸ್ತಿಗಳನ್ನ ಅವರು ಅನುಭವಿಸಬಹುದು ಅನ್ನೋ ರೀತಿ. ಸೊ ಏನ್ ಸರ್ ಇದು? ಫಸ್ಟ್ ಇದ್ರ ಬಗ್ಗೆ ನಾನು ಡೀಟೇಲ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎರಡು ಇರುತ್ತೆ. ಒಂದು ಚಾರಿಟೇಬಲ್ ಗೋಸ್ಕರ ಪಬ್ಲಿಕ್ ವಕ್ಫ್ ಅಂತ ಇರುತ್ತೆ. ಅಂದ್ರೆ ಒಂದಷ್ಟು ಜನ ಬೋರ್ಡ್ ಮಾಡ್ಕೊಂಡು ಚಾರಿಟೇಬಲ್ ಮಾಡ್ತಾ ಇರ್ತಾರೆ, ಅದರಿಂದ ಉಪಯೋಗ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಆ ಆಸ್ತಿಯಿಂದ ಅವ್ರಿಗೆ ಯಾರಿಗೋ ಕೊಡೋದು, ಅಲ್ಲಿ ಯಾರೋ ಮಳಿಗೆಗಳಿದ್ರೆ ಕಮರ್ಷಿಯಲ್ ಪರ್ಪಸ್ ಅಲ್ಲಿಂದ ಕೊಡೋದು. ಇನ್ನೊಂದು ಪ್ರೈವೇಟ್ ವಕ್ಫ್ ಅಂತ ಇರುತ್ತೆ, ಅದು ಓನರ್ ಡಿಸೆಂಡೆನ್ಸ್, ಆ ಓನರ್ ಮಕ್ಕಳಿಗೆ ಆ ತರದಕ್ಕೆ ಮತ್ತೆ ಈ ತರ ಎರಡು ಟೈಪ್ ಆಫ್ ವಕ್ಫ್ ನಾವು ಇದ್ರಲ್ಲಿ ನೋಡ್ತೀವಿ. ಅಟ್ ಪ್ರೆಸೆಂಟ್ ಇಟ್ ಇಸ್ ನಾನ್ ಟ್ರಾನ್ಸ್ಫರಬಲ್. ಓಕೆ, ಅದು ಗೊತ್ತಿರಲಿ, ನಾನ್ ಟ್ರಾನ್ಸ್ಫರಬಲ್. ಇಟ್ ಮೈಟ್ ಬಿ ಏನೋ, ಅದು ವಕ್ಫ್ ಅಂದ ತಕ್ಷಣ ಅದು ಖಾಲಿ ಜಾಗ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಮಾಸ್ಕ್ಯೂಸ್ ಆಗಿರ್ಬೋದು ಅವ್ರದ್ದು. ಓಕೆ, ಅಂದ್ರೆ ಅವರ ಮಸೀದಿಗಳಾಗಿರ್ಬೋದು, ಇವೆಲ್ಲ ಇದರ ಮುಸ್ಲಿಂ ಲಾ ಅಡಿಯಲ್ಲಿ ಬರ್ತಕ್ಕಂಥ ವಕ್ಫ್ ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಏನಕ್ಕೆ ಈ ಬಿಲ್ ತರಬೇಕಾಗಿತ್ತು? ಫಸ್ಟ್ ಈ ಬಿಲ್ ನ ಪಾರ್ಲಿಮೆಂಟ್ ಅಲ್ಲಿ ಫಸ್ಟ್ ಪಾಸ್ ಆಗಿತ್ತು. ಈ ಬಿಲ್ 1954 ಅಲ್ಲಿ ಆಕ್ಟ್ 1954, ಆಯ್ತಾ. ಫಸ್ಟ್ ವಕ್ಫ್ ಆಕ್ಟ್ ಅಂತ ಬಂದಿದ್ದು ಫಸ್ಟ್ ಪಾಸ್ ಆಗಿದ್ದು 1954. ಆಮೇಲೆ 95ರಲ್ಲಿ ಇದನ್ನ ಇನ್ನೂ ಒಂದು ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ವಕ್ಫ್ ಬೋರ್ಡ್ ಮಾಡ್ಬೋದು, ಅದರಿಂದ ಏನೋ ಪ್ರಾಪರ್ಟಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕೋಸ್ಕರ ವಕ್ಫ್ ಬೋರ್ಡ್ ಕೂಡ ಮಾಡ್ತಾರೆ. ಓಕೆ, ವಕ್ಫ್ ಆಕ್ಟ್ ನ ತೆಗೆದು ವಕ್ಫ್ ಬೋರ್ಡ್ ಅಂತ ಮಾಡ್ತಾರೆ. ಇನ್ನು 2013ರಲ್ಲಿ ಆಕ್ಟ್ ಫರ್ದರ್ ಅಮೆಂಡೆಡ್ ದ ಗ್ರಾಂಟ್ ಆಫ್ ವಕ್ಫ್ ಬೋರ್ಡ್ ಎಕ್ಸ್ಟೆನ್ಸಿವ್ ಪವರ್. ವಕ್ಫ್ ಬೋರ್ಡ್ ಗೆ ಎಕ್ಸ್ಟೆನ್ಸಿವ್ ಪವರ್ ಕೊಡ್ತಾರೆ ವಕ್ಫ್ ಪ್ರಾಪರ್ಟಿ ಬಗ್ಗೆ. ಅಂದ್ರೆ ಇದು ನಮ್ದು ಅಂತ ಘೋಷಣೆ ಮಾಡಿದ ತಕ್ಷಣ ಅದು ಅವ್ರದ್ದು, ಆತರ. ಓಕೆ, ಯಾವ್ದೋ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಇವನ್ ವಿಧಾನಸೌಧ ಇಸ್ ವಕ್ಫ್ ಪ್ರಾಪರ್ಟಿ ಅಂತ ಇದೆ ಅವರ ಒಂದು ಡಾಕ್ಯುಮೆಂಟ್ ಅಲ್ಲಿ. ಅಂದ್ರೆ ಅವರು ಅದನ್ನ ಟೋಟಲ್ ಕ್ಲೈಮ್ ಮಾಡೋದ ನಾವು, ಬಟ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅದು ವಕ್ಫ್ ಪ್ರಾಪರ್ಟಿ. ಅದು ಈ ಆಕ್ಟ್ ಕೊಡೋದು, ಈ ಒಂದು ಸಂವಿಧಾನದಲ್ಲಿ ಈ ಒಂದು ಕಾಯ್ದೆ ಅಡಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಓಕೆ, ಸೊ ಇವನ್ನೆಲ್ಲ ತಡಿಬೇಕು. ಮತ್ತೆ ಇದು ಅವ್ರ ಹತ್ರ ಟ್ರಾನ್ಸ್ಫರಬಲ್, ಮೂವಬಲ್ ಅಲ್ಲ, ಅದನ್ನ ತಡಿಬೇಕು. ಇದು ಸರ್ಕಾರ ಕೊಡಬೇಕು. ಸರ್ಕಾರ ಹ್ಯಾಸ್ ಟು ಮ್ಯಾನೇಜ್ ದಿಸ್ ಪ್ರಾಪರ್ಟಿ. ಸೊ ಹಂಗಾಗಿ ಇದನ್ನ ಅಮೆಂಡ್ಮೆಂಟ್ ತರಬೇಕು ಅಂತ. ಸೊ ಹಂಗಾಗಿ 8 ಆಗಸ್ಟ್ ನಮ್ಮ ಮೈನಾರಿಟಿ ಮಿನಿಸ್ಟರ್ ಕಿರಣ್ ರಿಜಿಜು ಅವರೇ ಬಿಲ್ ನ ಮಂಡಿಸ್ತಾರೆ. ತುಂಬಾ ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್, ಹಾಗೆ ಆಂಟಿ ಮೈನಾರಿಟಿ ಅಂತೆಲ್ಲ ಅಪೋಸಿಷನ್ ಪಾರ್ಟಿ ಹೇಳಿದಾಗ ಇದನ್ನ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡ್ತಾರೆ. ಎಲ್ಲ ಅಪೋಸಿಷನ್ಸ್ ಅವರು ಇರ್ತಾರೆ. ಇವನ್ ನಮ್ಮ ಹೈದರಾಬಾದ್ ಇರ್ತಕ್ಕಂಥ ಇವರು ಯಾರೋ ಅವರು ಏನ್ ಹೇಳ್ತೀವಿ ಅವ್ರಿಗೆ, ಅವರು ಕೂಡ ಇದ್ದಾರೆ, ತುಂಬಾ ಫೇಮಸ್ ಅಲ್ಲ ಅವರು MLA. ಓಕೆ, ಅವರು ಕೂಡ ಈ ಒಂದು ಕಮಿಟಿಯಲ್ಲಿ ಇದ್ದಾರೆ, OIC, ಆಯ್ತಾ. ಸೊ ಇದ್ರಲ್ಲಿ ಏನಿದೆ ಫಸ್ಟ್ ನಾನು ನಿಮಗೆ ಒಂದು ಕಂಪ್ಯಾರಿಸನ್ ಕೊಟ್ಟು ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ಏನೋ ಹೈಲೈಟ್ ಮಾಡಿದ್ರೆ ಅದನ್ನ ಹೇಳ್ತಾ ಹೋಗ್ತೀನಿ. 1990ರಲ್ಲಿ ವಕ್ಫ್ ಆಕ್ಟ್ ಅಂತ ಬಂತು. ಈಗ ಅದನ್ನ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತ ಮಾಡ್ಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ತಾರೆ. ಇದ್ರಲ್ಲಿ ಏನಾಗುತ್ತೆ, ನೋ ಪ್ರಾವಿಷನ್ಸ್ ಫಾರ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್. ನೀವೇ ಇದು ಅಂತೇಳಿ ಏನಿತ್ತು ನಾವೇ ಮಾಡ್ಕೋಬಹುದು, ಇದು ನಂದು ಅಂದ ತಕ್ಷಣ ನಂದು ಅಂತ. ಹಂಗಲ್ಲ. ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರೆ, ಅವ್ರು ಎವಾಲ್ಯೂಯೇಷನ್ ಮಾಡ್ತಾ ಇದ್ರು ವಕ್ಫ್ ಅಲ್ವಾ ಅಂತ ಅವ್ರು ಹೇಳ್ತಾರೆ, ಅವ್ರಿಗೆ ಅಧಿಕಾರ ಕೊಡ್ತಾ ಇದೀವಿ. ನೋ ಎಕ್ಸ್ಪ್ಲೈಟ್ ಪ್ರೊವಿಷನ್. ಎಕ್ಸ್ಪ್ಲೈಟ್ ಮಾಡಕ್ಕಾಗಲ್ಲ ಮೊದ್ಲು ತರ, ಇದು ನಂದು ಅಂದ ತಕ್ಷಣ ಅವ್ರದ್ದು. ಓಕೆ, ಯಾಕಂದ್ರೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು ಅಲ್ವಾ, ಆಗಲ್ಲ. ಸೊ ಈಗ ಇದೇನಾದ್ರು ಬಂದ್ರೆ, ಕಾಯ್ದೆ ಆಗಿ ಬಂದ್ರೆ, ಬಿಲ್ ಪಾಸ್ ಆಗಿ ಕಾಯ್ದೆ ಆಗಿ ಬಂದ್ರೆ ಆತರ ಈಸ್ ಲಾಫುಲ್ ಓನರ್ ಆಫ್ ದ ಪ್ರಾಪರ್ಟಿ, ವಕ್ಫ್ ಅಂತ ಏನ್ ಕರಿತಿದ್ವಿ ಹಂಗಾಗಕ್ಕಾಗಲ್ಲ. ಓಕೆ, ಆತರ ನ್ಯೂ ಪ್ರೊವಿಷನ್ಸ್ ಟು ಬಿ ಆಡೆಡ್ ವಿಚ್ ಪ್ರೊವೈಡ್ಸ್ ಎ ಪರ್ಸನ್ ಕ್ಯಾನ್ ನಾಟ್ ಕ್ರಿಯೇಟ್ ಎ ವಕ್ಫ್. ಒಬ್ಬ ಪರ್ಸನ್ ಒಂದು ಮಂಡಳಿ ಆ ವಕ್ಫ್ ಅಂತ ಮಾಡಕ್ಕಾಗಲ್ಲ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮುಖಾಂತರ ಅದು ಬೇರೆ ಬೇರೆ ಪ್ರೊಸೀಜರ್ ಮುಖಾಂತರ ಹೋಗ್ಬೇಕಾಗುತ್ತೆ. ಓಕೆ, ಅದನ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಇನ್ನು ವಕ್ಫ್ ಟ್ರಿಬ್ಯುನಲ್ ನೋಡಿ, ನಾ ಹೇಳಿದೆ ವಕ್ಫ್ ಟ್ರಿಬ್ಯುನಲ್ ಅಂತ ಏನಿತ್ತು, ಏನೋ ಡಿಸ್ಪ್ಯೂಟ್ ಆದ್ರೆ ಅವರು ಪರಿಹಾರ ಮಾಡ್ಕೋತಾರೆ. ವಕ್ಫ್ ಟ್ರಿಬ್ಯುನಲ್ ಅಂತ ಇತ್ತು.
ಓಕೆ, ಟ್ರಿಬ್ಯುನಲ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಹಂಗಲ್ಲ, ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ವಿಲ್ ಡಿಸೈಡ್ ವೆದರ್ ಪ್ರಾಪರ್ಟಿ ಇಸ್ ವರ್ಕ್ ಆರ್ ಗವರ್ಮೆಂಟ್ ಲ್ಯಾಂಡ್. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಡಿಸೈಡ್ ಮಾಡ್ತಾರೆ. ರೆವೆನ್ಯೂ ರೆಕಾರ್ಡ್, ಯಾಕಂದ್ರೆ ರೆವೆನ್ಯೂ ಅಧಿಕಾರಿ ಅವರೇ ಆ ಜಿಲ್ಲೆಯಲ್ಲಿ. ಸೊ ಹಂಗಾಗಿ ಅವರು ಅದನ್ನ ರೆಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನ ಯೂಸ್ ನೋಡಿ, ಯೂಸ್ ಬಗ್ಗೆ ಆಗಿರ್ಬೋದು, ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು, ಓನರ್ಶಿಪ್ ಬಗ್ಗೆ ಆಗಿರ್ಬೋದು, ಓರಲ್ ರೆಕಗ್ನೈಸೇಷನ್ ವಾಸ್ ಅಡ್ಮಿಸಿಬಲ್. 1995 ಅವ್ರು ಹೇಳಿದ ತಕ್ಷಣ ಅದು ಅವ್ರದ್ದು ಅಂತ ಆಗ್ತದೆ. ಈಗ ಹಂಗಲ್ಲ. ಈಗ ಅದಕ್ಕೆ ಬೇರೆ ಬೇರೆ ಪ್ರಾವಿಷನ್ಸ್ ಗಳನ್ನ ಬೇರೆ ಬೇರೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಥ್ರೂ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮುಖಾಂತರ ಫೈನಲ್ ಡಿಸಿಷನ್ ಹೊರಡಿಸ್ತಾರೆ. ಮತ್ತೆ ವಕ್ಫ್ ಟ್ರಿಬ್ಯುನಲ್ ಡಿಸಿಷನ್ ವಾಸ್ ಕನ್ಸಿಡರ್ಡ್ ಫೈನಲ್. ಮೊದಲು ಅವ್ರು ಹೇಳಿದ್ರೆ ಫೈನಲ್ ಆಗ್ತಿತ್ತು, ಈಗ ಹಂಗಲ್ಲ. ಈಗ ಇಟ್ ಕ್ಯಾನ್ ಬಿ, ಈಗ ಏನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳ್ತಾರ ಅದನ್ನ ಬೇಕಾದ್ರೆ ಹೋಗ್ಬೋದು. ದೇ ಕ್ಯಾನ್ ಬಿ ಅಪೀಲ್ ಟು ಹೈಕೋರ್ಟ್, ಹೈಕೋರ್ಟ್ಗೂ ಹೋಗ್ಬೋದು. ಓಕೆ, ಅಂಡ್ ಇದೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದನ್ನ ಸರ್ಕಾರದ ಸೂಪರ್ದಿಗೆ ಕೊಡಬೇಕು ಅಂತೇಳಿ ಪ್ರಮುಖವಾಗಿ ನೋಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಮೊದಲು ವುಮೆನ್ ಇರಲಿಲ್ಲ, ಕಂಪೋಸಿಷನ್ ಆಫ್ ವಕ್ಫ್ ಬೋರ್ಡ್ ಅಲ್ಲಿ ವುಮೆನ್ ಇಲ್ಲ, ನೋ ವುಮೆನ್ ನೋ ಮುಸ್ಲಿಂ ಮೆಂಬರ್ಸ್ ಇದ್ರು. ಹಂಗಲ್ಲ, ಈಗ ವಕ್ಫ್ ಬೋರ್ಡ್ ಅಲ್ಲಿ ನಾನ್ ಮುಸ್ಲಿಂ ಸಿಇಒ ಆಗಿರ್ಬೇಕು, ಪ್ರೊವೈಡ್ಸ್, ಮತ್ತೆ 2 ನಾನ್ ಮುಸ್ಲಿಂ ಮೆಂಬರ್ಸ್ ಕೂಡ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ಪ್ರಮುಖವಾದಿದ್ದು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳಿದ್ದೇನೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ನೆಕ್ಸ್ಟ್ ಬರ್ತೀನಿ, ಕಸ್ತೂರಿ ಕಾಟನ್. ನೋಡಿ, ಕಸ್ತೂರಿ ಅಂತ ಕೃಷ್ಣ ಇದು ತುಂಬಾ ಹಿಂದೆನೆ ಇದ್ದಿದ್ದು, ಬಟ್ ಇವಾಗ ಅದನ್ನ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಭಾರತ ಸರ್ಕಾರ ಅನ್ಕೊಂಡಿದೆ. ಏನಪ್ಪಾ, ಈಗ ನಮ್ ಕಾಟನ್ ನಿಮ್ಗೆ ಗೊತ್ತಿದೆ, ಈಗ ಬಾಂಗ್ಲಾದೇಶ ಹೆಂಗಾಗಿದೆ ಸ್ಥಿತಿ, ಚೈನಾ ಕಾಟನ್ ನಿಂದ ಹಿಂದೆ ಸರಿದಿದೆ, ಅವ್ರು ಬೇರೆ ಬೇರೆ ಟೆಕ್ನಾಲಜಿ. ಸೊ ಕಾಟನ್ ಭಾರತಕ್ಕೆ ಇವಾಗ ಎಕ್ಸ್ಪೋರ್ಟ್ ಮಾಡಕ್ಕೆ ಒಳ್ಳೆ ಆಪರ್ಚುನಿಟಿ. ಸೊ ಈಗ ಹೆಂಗೆ ನಮ್ ಕಾಟನ್ ಅಂತ ಹೆಂಗೆ ಎಲ್ಲ ಗೋಲ್ಮಾಲ್ಗಳೇ ಆಗ್ತದೆ, ನಮ್ಮ ಹೆಸರಲ್ಲಿ ಬೇರೆಯವ್ರು ಮಾಡ್ತಾರೆ. ಅದಕ್ಕೆ ನಮ್ಮ ಕಾಟನ್ಗೆ ಕಸ್ತೂರಿ ಅಂತ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಇದು ಆಗ್ಲೇ 2-3 ವರ್ಷದಿಂದಾನೇ ಕೊಟ್ಟಿದ್ರು, 3-4 ವರ್ಷದಿಂದಾನೆ ಕಸ್ತೂರಿ ಅಂತ. ಕಸ್ತೂರಿ ಅಂತ ನಮ್ಮ ಸರ್ಕಾರದ ಬ್ರ್ಯಾಂಡ್ ಇದು. ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ, ಐಡೆಂಟಿಫೈ ಮಾಡ್ಬೇಕಾದ್ರೆ ಕಸ್ತೂರಿ ಅಂದ ತಕ್ಷಣ ಅಲ್ಲಿ ನಿಮಗೆ ಬಾರ್ ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡ್ಬೋದು, ಇದನ್ನ ಟ್ರ್ಯಾಕ್ ಮಾಡ್ಬೋದು ಅಲ್ವಾ, ಇವೆಲ್ಲ ಟ್ರ್ಯಾಕ್ ಮಾಡ್ಬೋದು ನಾವು. ಸೊ ಹಂಗಾಗಿ ಕಸ್ತೂರಿ ಬ್ರ್ಯಾಂಡ್. ಓಕೆ, ಇದು ಭಾರತದ ಬ್ರ್ಯಾಂಡ್. ಕೇಳ್ಬೋದು, ಕಸ್ತೂರಿ ಕಾಟನ್ ಬ್ರ್ಯಾಂಡ್ ಭಾರತದ ನೇಮ್ ಏನು ಅಂತ, ಕಸ್ತೂರಿ. ಓಕೆ, ಇದು ಜವಳಿ ಸಚಿವಾಲಯ, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಹತ್ತಿ ಜವಳಿ ರಫ್ತು ಪ್ರಚಾರ ಮಂಡಳಿಯ ಸಹಯೋಗದ ಪ್ರಯತ್ನವಾಗಿದೆ. ಹೌದು, ಕಸ್ತೂರಿ ಕಾಟನ್ ಭಾರತ್ ಟ್ಯಾಗ್ ಮಾಡಲಾದ ಬೇಲ್ಗಳನ್ನು ಸರಬರಾಜು ಸರಪಳಿಯಂತೆ ಪತ್ತೆ ಹಚ್ಚಲು ಬ್ಲಾಕ್ ಚೈನ್ ಅನ್ನು ಬಳಸಲಾಗುತ್ತೆ. ಹೌದು ಸರ್. ನೋಡಿ, ನಮ್ದು ಇದರಿಂದ ಏನಾಗುತ್ತೆ ಗೊತ್ತಾ, ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಒಂದು ಎಕ್ಸ್ಪೋರ್ಟ್ ಅಂದ್ರೆ ನಮ್ಗೆ ಈ ಟ್ರೇಡ್ ಅಲ್ಲಿ, ವ್ಯಾಪಾರದಲ್ಲಿ, ಪ್ರಪಂಚದಲ್ಲಿ ಒಂದು ಐಡೆಂಟಿಫೈ ಸಿಗುತ್ತೆ. ನಮ್ದು ಬ್ರ್ಯಾಂಡ್ ಏನು, ನಮ್ದು ಒಳ್ಳೆ ಕಾಟನ್ ಅನ್ನೋದು. ಎಲ್ಲಿ ಕಸ್ತೂರಿ ಕಾಟನ್ ಇದೆ, ಇಟ್ಸ್ ವೆರಿ ಪ್ಯೂರ್ ಕಾಟನ್ ಅನ್ನೋ ರೀತಿ ಒಂದು ಭಾವನೆ ಬೆಳೆಸ್ತಕ್ಕಂಥದ್ದು. ಇದರಿಂದ ನಮ್ಮ ಕಾಟನ್ ಅಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳು ಏನ್ ಹಿಂದೆ ಇದಾವೆ, ನಾವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ 2 ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್. ಓಕೆ, 2 ಆಪ್ಷನ್ಸ್ ಕೂಡ ತುಂಬಾ ಡೀಟೇಲ್ ಆಗಿ ಏನು ಹೋಗೋದು ಬೇಡ, ತಿಳ್ಕೊಳ್ಳಿ ಸಾಕು. ವಾಟ್ ಇಸ್ ಕಾಟನ್ ಅಂತ, ಕಸ್ತೂರಿ ಅಂದ್ರೆ ಏನು ಅಂತ ಕೇಳ್ತಾನೆ, ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಬರ್ತೀನಿ, ಭಾರತೀಯ ಸಂಸತ್ನಲ್ಲಿ ವಿಶೇಷಾಧಿಕಾರದ ಪ್ರಸ್ತಾವನೆ, ಪ್ರಿವಿಲೇಜ್ ಮೋಷನ್ ಪ್ರೊಸೀಡಿಂಗ್ಸ್ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ವಾಟ್ ಇಸ್ ಪ್ರಿವಿಲೇಜ್ ಮೋಷನ್? ನಿಮ್ಗೆ ಗೊತ್ತಿದೆ, ತುಂಬಾ ಇದು ಸುದ್ದಿ ಇತ್ತು. ಅಪೋಸಿಷನ್ ಪಾರ್ಟಿ ರಾಜ್ಯಸಭೆಯಲ್ಲಿ ಪ್ರಿವಿಲೇಜ್ ಮೋಷನ್ ನ ಒಬ್ರು ಸಚಿವರ ವಿರುದ್ಧ ಮಂಡಿಸ್ತಾರೆ ಅಲ್ವಾ, ಅದನ್ನ ವಿಶೇಷಾಧಿಕಾರ ಪ್ರಸ್ತಾವನೆ ಅಂತ ಕೂಡ ನಾವು ಕರಿಬಹುದು, ಪ್ರೊಸೀಡಿಂಗ್ಸ್ ಅಂತ. ಏನಿದು ನೋಡೋಣ ಬನ್ನಿ. ಸಂಸದೀಯ ಸವಲತ್ತುಗಳು ಉಲ್ಲಂಘನೆಯಾಗಿ ಯಾವುದೇ ಸಚಿವರ ವಿರುದ್ಧ ವಿಶೇಷಾಧಿಕಾರದ ಪ್ರಸ್ತಾವನೆ ಮಂಡಿಸಬಹುದು. ವಿಶೇಷಾಧಿಕಾರ ಪ್ರಸ್ತಾವನೆ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದೇ ಹೊರತು ರಾಜ್ಯಸಭೆಯಲ್ಲಿ ಅಲ್ಲ. ದಿಸ್ ಇಸ್ ರಾಂಗ್. It can be, more privilege motion can be proceed in both Lok Sabha and Rajya Sabha. Okay, so ಇಲ್ಲಿ ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ರಾಂಗ್ ಇದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಏನಪ್ಪಾ ಇದು ನಿಮ್ಗೆ ಗೊತ್ತಿರಬೇಕು, ಪಾರ್ಲಿಮೆಂಟ್ ಅಲ್ಲಿ ಏನಾಗುತ್ತೆ, ಓಕೆ, ಮಿಸ್ಲೀಡ್ ಮಾಡೋದು. ಈಗ ಯಾವ್ದಾದ್ರು ಫ್ಯಾಕ್ಟ್ಸ್ ತಪ್ಪು ಕೊಟ್ರೆ ಮಿನಿಸ್ಟರ್ ಅಂತಲ್ಲ, ಘನತೆಗಳು, ಪಾರ್ಲಿಮೆಂಟ್ ಘನತೆಗಳಿಗೆ ತಪ್ಪಾಗಿ ಮಾಡಿದ್ರೆ, ಅಲ್ಲಿನ ಒಂದು ಸ್ಥಿತಿಗೆ ತಪ್ಪು ಮಾಡಿದ್ರೆ ಅಂತವ್ರ ವಿರುದ್ಧ ಯಾರು ಬೇಕಾದ್ರೂ ವಿರುದ್ಧ ಮಾಡಿಸ್ಬೋದು. ಮೆಂಬರ್ ಆಫ್ ಎ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು. ಇಲ್ಲಿ ಪ್ರಮುಖವಾಗಿ ಈ ಎಜುಕೇಶನ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಮಿಸ್ಲೀಡ್ ಮಾಡ್ತಾರೆ. ಅವರಿಗೆ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟಿರಲ್ಲ, ಅದ್ರ ಬಗ್ಗೆ ತಪ್ಪು ಹೇಳ್ಬಿಡ್ತಾರೆ. ಸೊ ಆವಾಗ ಯಾವ್ದು ಫ್ಯಾಕ್ಟ್ಸ್ ತಪ್ಪಾದ್ರೆ ಅದಕ್ಕೆ ಹೇಳೋದು, ಸರ್ಕಾರ ಮಂತ್ರಿಗಳು ಅಲ್ಲಿ ಫ್ಯಾಕ್ಟ್ಸ್ ಹೇಳ್ಬೇಕಾರೆ ಅವ್ರು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಅವ್ರು ಬರ್ಕೊಂಬಂದ್ ಹೇಳ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ ಹೇಳಿ, ನಾನು ಇದನ್ನ ಫ್ಯಾಕ್ಟ್ಸ್ ತರ್ಸ್ಕೊಂಡು ನಿಮ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ, ಅಥವಾ ಮಧ್ಯಾಹ್ನ ಸೆಷನ್ ಹೇಳ್ತೀನಿ, ಅಥವಾ ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಇದು ತಪ್ಪು ಆದ್ರೆ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದ್ರೆ ಅವ್ರ ವಿರುದ್ಧ ನಾವು ಪಾರ್ಲಿಮೆಂಟರಿ ಬ್ರೀಚ್ ಪ್ರಿವಿಲೇಜ್ ಅಂತ ಹೇಳಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬಹುದು. ಇದಕ್ಕೆ ಯಾರು ಕೊಡೋದು, ಫಸ್ಟ್ ಇದಕ್ಕೆ ಪ್ರಮುಖವಾಗಿ ಯಾರು ಇದಕ್ಕೆ ಈ ಪ್ರಿವಿಲೇಜ್ ಮೋಷನ್ ಆಗ್ಬೇಕು ಅಂತಂದ್ರೆ, ಈ ಒಂದು ವಿಶೇಷಾಧಿಕಾರ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೇಕು, ಪ್ರೊಸೀಡಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಇದಕ್ಕೆ ಕೊಡೋದು ಯಾರು ಅಂದ್ರೆ, ಲೋಕಸಭೆಯಲ್ಲಿ ಆದ್ರೆ ಅಧ್ಯಕ್ಷರು ಕೊಡ್ತಾರೆ, ಸ್ಪೀಕರ್. ರಾಜ್ಯಸಭೆಯಲ್ಲಿ ಆದ್ರೆ ಚೇರ್ಮನ್ ಏನಿದ್ದಾರೆ ಅವ್ರು ಕೊಡ್ತಾರೆ. ಓಕೆ, ಸೊ ಇದು ಅಲ್ಲಿ ನಮ್ಗೆ ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರ ವಿರುದ್ಧ ಇದು ಸಾಬೀತಾದ್ರೆ ಸೆನ್ಷರ್, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬಹುದು. ಆ ತರ ಎಲ್ಲ ಇದ್ರಲ್ಲಿ ಇದೆ. ಸೊ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಸುದ್ದಿಯಲ್ಲಿ ಇತ್ತು, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅದಕ್ಕೆ ನಾನು ನಿಮ್ಗೆ ಏನು ಕೊಡ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆ 2 ಕಡೆನೂ ಮಂಡಿಸಬಹುದು.
ಹಂಗಾಗಿ ಈ ಆಪ್ಷನ್ಸ್ ತಪ್ಪು. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ನಾನು ಈ ವಾರದ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ ಬರ್ತಕ್ಕಂಥ ಡಿಸ್ಕಸ್ ಮಾಡಿ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಓಕೆ, ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದರ PDF ನಿಮ್ಗೆ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಅಲ್ಲಿ. ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅದ್ರ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.